ಮಾಡ್ರಿ ಅಂತ Recording in ಹೇಳಿದ್ರೆ ಫಾರ್ progress. ಎಕ್ಸಾಂಪಲ್ ಇವಾಗ ಈ ಪ್ಲಾಟ್ಫಾರ್ಮ್ ಅಲ್ಲಿ 350 ಮೆಂಬರ್ಸ್ ಇದ್ದೀವಿ. ಸೊ ಈ 350 ಮೆಂಬರ್ಸ್ ಅಲ್ಲಿ ನಾನು ಒಬ್ರು ಮಾತಾಡ್ತಾ ಇದ್ದೀನಿ. ಓಕೆ, ನನಗೆ ಏನೇನ್ ಪ್ರಾಬ್ಲಮ್ಸ್ ಗೊತ್ತು, ನಾನೇನ್ ಫೇಸ್ ಮಾಡ್ದು ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ. ಬಟ್ ಆಸ್ ವೆಲ್ as ನೀವು ಈ ತರ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋವಾಗ ಓಕೆ, ಇನ್ನೊಬ್ರಿಗೆ ಧೈರ್ಯ ಬರುತ್ತೆ. ಓಕೆ, ನಾನು ಈ ಪ್ರಾಬ್ಲಮ್ ನ ಫೇಸ್ ಮಾಡಿದ್ದೆ, ಬಟ್ ಆದ್ರೆ ನಾನು ಇದನ್ನ ಹೆಂಗೆ ರಿಸಲ್ಟ್, ಓಕೆ ನಾನು ಇಲ್ಲಿ ಎಲ್ಲಿ ಹೋಗಿ ರಿಪೋರ್ಟ್ ಮಾಡ್ಬೇಕಾಗಿತ್ತು, ಇದನ್ನ ಹೆಂಗೆ ಸೊಲ್ಯೂಷನ್ ಕಂಡುಹಿಡಿಬೇಕಾಗಿತ್ತು, ಔಟ್ಪುಟ್ ಹೆಂಗ್ ಬರ್ಬೇಕಾಗಿತ್ತು, ಸ್ವಲ್ಪ ಎಲ್ಲಾರ್ಗು ಭಯ ಇರುತ್ತೆ ರೈಟ್. ಇವಾಗ ಎಲ್ಲಾರು ಓಕೆ ಒಂದು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕೆ ಸ್ವಲ್ಪ ಭಯ ಇರ್ಬೋದು. ಸೊ ನಿಮ್ಗೆ ಏನಾನ ಈ ತರ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಕೂಡ ನೀವು ಶೇರ್ ಮಾಡ್ಕೊಡ್ರಿ. ಸೊ ಏನಾನ ನಿಮ್ ಅಕ್ಕಪಕ್ಕ ಹಿಂಗಾಯ್ತು, ಏನೋ ಬ್ಯಾಂಕ್ ಡೀಟೇಲ್ಸ್ ಇದ್ ಮಾಡೋದು, ಇಲ್ಲಾಂದ್ರೆ ಅಮೌಂಟ್ ಲಾಸ್ ಆಗಿರೋದು, ಏನೋ ಕಿಡ್ನಾಪ್ ನ್ಯೂಸ್ ಬಂದು ಒಂದು ಫೇಕ್ ನ್ಯೂಸ್ ಆಗಿರ್ಬೋದು, ಈ ತರ ಏನಾನ ನಡೀತಾ? ಸೊ ನೀವು ಟೀಚರ್ಸ್, ಎಜುಕೇಟರ್ಸ್ ಆಗಿ ನೀವೇ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೇಕು. ಅನ್ಮ್ಯೂಟ್ ಮಾಡ್ಕೊಂಡು ನೀವು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ರಿ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ ಸರ್. ಗೌರ್ಮೆಂಟ್ ವುಮೆನ್ಸ್ ಕಾಲೇಜ್ ಗದಗ್ ಮೇಡಮ್. ಸರ್ ಈಗ ಫೇಕ್ ಐಡಿ ಮಾಡಿ ಬ್ಯಾಂಕ್ ನಲ್ಲಿ ದುಡ್ಡು ಇದನ್ನ ಮಾಡ್ತಾರಲ್ಲ ಮೇಡಮ್, ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್. ಓಕೆ ಓಕೆ, ಏನಾಯ್ತು ಸರ್? ಮೇಡಮ್ ಈಗ ಬ್ಯಾಂಕ್ ನಲ್ಲಿ ನಂದೇ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ಮಾಡಿ ಫೇಕ್ ಅಕೌಂಟ್ ನಂಬರ್ ಅನ್ನು ಮಾಡಿ ಇನ್ನೇನು ಡ್ರಾ ಮಾಡ್ಬೇಕು ಅನ್ನುವಂತ ಸಂದರ್ಭದೊಳಗೆ ಅದು ನನಗ್ ಗೊತ್ತಾಗಿ ಮ್ಯಾನೇಜರ್ ತಿಳಿಸಿ ಅದನ್ನ ಸ್ವಲ್ಪ ಮತ್ತೆ ಅವಾಗೆಲ್ಲ ಅದನ್ನ ಬಂದ್ ಮಾಡಿಸಿ ಇದನ್ನ ಮಾಡಿದ್ವಿ ಮೇಡಮ್. ಇದು ಹೇಗ್ ಸಾಧ್ಯ, ಹೇಗ್ ಮಾಡ್ಲಿಕ್ಕೆ, ಮತ್ತೆ ಇದನ್ನ ಈಗ ಗೊತ್ತಾಯ್ತು ಬಂದ್ ಮಾಡಿದ್ವಿ ಮೇಡಮ್, ಗೊತ್ತಾಗ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಅಂತ. ನಿಜ ಇವಾಗ ಗೊತ್ತಾಗ್ದಿರ ಇದ್ರೆ ಅಮೌಂಟ್ ಹೋಗ್ತಾ ಇತ್ತು. ಎಗೇನ್ ಬ್ಯಾಂಕ್ ಅಲ್ಲಿ ಹೋಗಿ ಕೇಳ್ಬೇಕಾಗಿತ್ತು, ಎಲ್ಲಿ ನನ್ ಗೊತ್ತಿದ್ದಿರನೆ ಈ ತರ ಒಂದ್ ಆಗಿದೆ ಅಂತ. ಎಷ್ಟೊಂದು ಪ್ರಾಬ್ಲಮ್. ಸೊ ಎಸ್ ಸರ್, ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಿಸ್. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಅದ್ ಕಂಡಿಡಿದ್ರ ಯಾರು ಏನು ಅಂತ? ಇಲ್ಲ ಮೇಡಮ್, ಅವ್ರೆಲ್ಲ ನೋಡ್ತೀನಿ ಅಂತಂದ್ರು, ಆದ್ರೆ ಏನು ಗೊತ್ತಾಗ್ಲಿಲ್ಲ ಮೇಡಮ್ ಅದು ಮುಂದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಆಕ್ಚುಲಿ ಈ ತರನೇ ಕೇಳ್ತಾ ಇದೀನಿ. ಫಾರ್ ಎಕ್ಸಾಂಪಲ್ ನಮಗೂ ಇವಾಗ ನಿಮ್ಗ್ ನಡೆದಿರೋದ್ ನಾಳೆ ಯಾರಿಗಾನು ನಡೆಯೋ ಚಾನ್ಸಸ್ ಇದೆ. ಸೊ ಓಕೆ, ಒಂದ್ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಒಂದು ಅಕೌಂಟ್ ಎಗೇನ್ ಸೇಮ್ ಪಾಸ್ಬುಕ್ ಮಾಡಿ ಅದನ್ನ ವಿತ್ಡ್ರಾ ಮಾಡ್ತಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ ನೋಡಿದೀವಿ, ಬಟ್ ಇದು ಒಂದ್ ಬುಕ್ ನ ಚೇಂಜ್ ಮಾಡಿ ಅದನ್ನ ಪ್ರಿಂಟ್ ಮಾಡಿ ಈ ತರನು ಮಾಡ್ತಾರ ಅಂತ ಹೊಸದಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಯಾರನ್ನ ನಿಮ್ಮ ಈ ತರ ಏನಾನ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಓಕೆ, ನೋ ಪ್ರಾಬ್ಲಮ್. ಸೊ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಗೋಸ್ಕರ, ಯಾಕಂದ್ರೆ ಓಕೆ ಈ ತರನೂ ಒಂದು ಪ್ರಾಬ್ಲಮ್ ನಡೀತು, ಎಷ್ಟು ನಾವು ಸೇಫ್ ಆಗಿರ್ಬೇಕು ಅಂತ ಅದಕ್ಕೋಸ್ಕರ. ಹಲೋ ಸರ್ ಹೇಳ್ರಿ ಸರ್. ಮೇಡಮ್, ಗದಗ ವುಮೆನ್ಸ್ ಕಾಲೇಜ್ ರೀ ಮೇಡಮ್, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ ವುಮೆನ್ಸ್. ಏನೆಲ್ಲ ಒಂದ್ ಕಾಲ್ ಬಂದಿದ್ರಿ ಮೇಡಮ್ ಮೊನ್ನೆ ನನಗೆ. ನಿಮ್ಗ ಲಿಂಕ್ ಬಿಟ್ಟಿದೀವಿ, ಒಂದ್ ಸ್ವಲ್ಪ ಲಿಂಕ್ ಕ್ಲಿಕ್ ಮಾಡಿ. ನಾವು SBI ಬ್ಯಾಂಕ್ ಮ್ಯಾನೇಜರ್ ಮಾತಾಡೋದು. ನಿಮ್ದು ಇದ್ರದ್ದು ಲಿಂಕ್ ಇಲ್ಲ, ಯಾವ್ದು ಪಾಸ್ಬುಕ್ ಗೆ ಮತ್ತು ಆಧಾರ್ ಕಾರ್ಡ್ ನಂಬರ್ಗೆ, ನಿಮ್ ಅಕೌಂಟ್ ನಂಬರ್ಗೆ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇಲ್ಲ. ಆಮೇಲೆ ಹೊಳ್ಳಿ ಇನ್ನೂ ಒಂದು ನಿಮ್ ಪಾನ್ ಕಾರ್ಡ್ ನಂಬರ್ಗೂ ಲಿಂಕ್ ಇಲ್ಲ. ನಾ ಲಿಂಕ್ ಕೊಡ್ತೀನಿ, ನನ್ ಕ್ಲಿಕ್ ಕೊಟ್ಟು ಬಿಡ್ರಿ ಅಂತಂದ್ರ ಅವ್ರು. ನಾ ಇಮಿಡಿಯೇಟ್ ಆಗಿ ಏನ್ ಮಾಡಿದೆ ಅಂತಾರ, ಒಂದ್ 2 ಸೆಕೆಂಡ್ ತಡ್ರಿ, ನಾ ಮ್ಯಾನೇಜರ್ಗೆ ಫೋನ್ ಮಾಡ್ತೀನಿ, ನಿಮ್ ನಂಬರ್ ಬಂದಿದ್ ಬೇರೆ ಅಂತ ಹೇಳಿದೆ ಅವ್ರಿಗೆ. ಇಮಿಡಿಯೇಟ್ ಆಗಿ ಕಟ್ ಮಾಡಿದ್ರಿ ಮೇಡಮ್. ಇಮಿಡಿಯೇಟ್ ಆಗಿ ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದೆ, SBI ಬ್ಯಾಂಕ್ ಮ್ಯಾನೇಜರ್, ಗೌರ್ಮೆಂಟ್ ಎಸ್ಟೇಟ್ DC ಆಫೀಸ್ ಐತ್ರಿ ಮೇಡಮ್. ಅವ್ರಿಗೆ ಇಲ್ಲ, ನಾ ಕಾಲ್ ಮಾಡಿಲ್ಲ ಸರ್. ಓಕೆ ಓಕೆ, ಇದು ಫೇಕ್ ಕಾಲ್ಸ್ ರೀ ಸರ್, ಒಂದ್ ಸ್ವಲ್ಪ ಹುಷಾರ್, ಲಿಂಕ್ ಕೊಟ್ಟ ಕ್ಲಿಕ್ ಮಾಡ್ಬೇಡ್ರಿ ಅಂತಂದ್ರು ಅವ್ರು. ಸೊ ಥ್ಯಾಂಕ್ ಯು. ನನ್ನ ಎಕ್ಸ್ಪೀರಿಯನ್ಸ್ ಮೇಡಮ್. ಹೌದೌದು, ಇಲ್ಲ ತುಂಬಾ ಥ್ಯಾಂಕ್ಸ್. 15 days ಬ್ಯಾಕ್ ಆಗಿದ್ರಿ ಮೇಡಮ್. ಓ, ಈ ಬರೀ 15 days ಬ್ಯಾಕ್? 15 days ಬ್ಯಾಕ್ ರೀ ಮೇಡಮ್. ಓಕೆ ಓಕೆ, ಸೊ ಥ್ಯಾಂಕ್ ಯು ಸರ್ ಇದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ. ಏನಕ್ಕಂದ್ರೆ ನಮ್ಗೆ ಆಕ್ಚುಲಿ ಓಕೆ ಇವಾಗ ಸರ್ ಹತ್ರ ಆಲ್ರೆಡಿ ಬ್ಯಾಂಕ್ ಸರ್ ಒಂದೇ ನಿಮಿಷ ಇವ್ರ ಮಾತು ಹೇಳ್ಬಿಡಿ. ಸೊ ನಮ್ಗೆ ಇವಾಗ ಸರ್ ಹತ್ರ ಆಲ್ರೆಡಿ ಒಂದು ಬ್ಯಾಂಕ್ ಮ್ಯಾನೇಜರ್ದು ಕಾಂಟ್ಯಾಕ್ಟ್ ಇತ್ತು. ಓಕೆ, ಅವ್ರ ಕಾಂಟ್ಯಾಕ್ಟ್ ಮಾಡಿ ಸರ್ ನೀವಾ ಇಲ್ಲ ಅಂತ ಓಕೆ ಅವ್ರು ಕನ್ಫರ್ಮ್ ಮಾಡ್ಕೊಟ್ರು. ಬಟ್ ಇಫ್ ಇನ್ ಕೇಸ್ ಎಲ್ಲಾರ ಹತ್ರನು ಬ್ಯಾಂಕ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ಇರುತ್ತೆ, ನಾವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಟಚ್ ಅಲ್ಲಿ ಇರ್ತೀವಿ ಅಂದ್ರೆ ನೋ ಪ್ರಾಬ್ಲಮ್. ಬಟ್ ಈ ತರ ಯಾರ ಹತ್ರ ಇಲ್ಲ ಅಂದ್ರೆ ಜಸ್ಟ್ ಥಿಂಕ್ ಮಾಡ್ಕೊಳ್ರಿ, ಹೌದು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡ್ತಾ ಇದಾರಲ್ಲ ನಾವೇನು ಅಂತ ಕ್ಲಿಕ್ ಮಾಡಿ, ಅದು ಜಾಸ್ತಿ ಚಾನ್ಸಸ್ ಇದೆ ರೈಟ್. ಅದು ಒಂದು ಮಿಸ್ಬಿಹೇವ್ ಮಾಡಕ್, ಒಂದು ನಮ್ ಇನ್ಫಾರ್ಮೇಶನ್ ನಾವು ಮಿಸ್ಇನ್ಫಾರ್ಮೇಶನ್ ಮಾಡಿ ಹೇಗೇನ್ ಅವರು ಅಕೌಂಟ್ ಇಂದ ಏನ ಮಾಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್. ಮೇಡಮ್ ನಮಸ್ತೆ, ಕುಮಾರ್ ಅಂತ, GFGC ಭದ್ರಾವತಿ. ಸರ್
ಮೇಡಮ್, ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಫ್ರೆಂಡ್ ಅವ್ರಿಗೆ ಆದಂತ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ತಿದ್ರು, ಅದನ್ನೇ ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ಹೇಳ್ರಿ ಸರ್. ಆನ್ಲೈನ್ ಆಪ್ ಗಳಲ್ಲಿ ಲೋನ್ ಸಿಗತ್ತೆ ಅಂತ ಹೇಳೆಲ್ಲ ಬರ್ತಿರತ್ತಲ್ಲ ಮೆಸೇಜ್. ಒಬ್ರು ಒಂದು ಆನ್ಲೈನ್ ಆಪ್ ಅಲ್ಲಿ ಲೋನ್ ತಗೊಂಡಿದ್ದಾರೆ ಮೇಡಮ್. ಲೋನ್ ತಗೊಳ್ಳೋ ಸಂದರ್ಭದಲ್ಲಿ 3-4 ಜನ ಪರಿಚಿತರ ನಂಬರ್ ಕೂಡ ಇಸ್ಕೊಂಡಿದ್ರಂತವ್ರು. ಇವರು ಅದರ ಪೇಮೆಂಟ್ ಏನ್ ಡ್ಯೂ ಡೇಟ್ ಇತ್ತಲ್ಲ, ಆ ಡ್ಯೂ ಡೇಟ್ ಮುಂಚೆನೆ ಪೇಮೆಂಟ್ ಮಾಡಿದ್ರಂತೆ. ಆದ್ರೆ ಪೇಮೆಂಟ್ ಮಾಡಿಲ್ಲ ನೀವು ಅಂತ ಹೇಳಿ ಇವರು ಫೋಟೋ ಬಳಸ್ಕೊಂಡು ಅದನ್ನ ಮಾರ್ಫಿಂಗ್ ಮಾಡಿ ನೆಕೆಟ್ ಮಾಡಿ ಅವ್ರ ಏನ್ 3-4 ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರಿಗೆಲ್ಲ ಕಳಿಸಿ ಇವ್ರು ನಮ್ಮ ಅಮೌಂಟ್ ಕಟ್ಟಿಲ್ಲ ಆ ತರ ಅಂತ ಹೇಳಿ ಅವರಿಗೆ ಬ್ಲಾಕ್ ಮೇಲ್ ಎಲ್ಲ ಮಾಡಿದಾರಂತೆ ಮೇಡಮ್. ಅವರು ಮತ್ತೆ ಹೆದರಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಮತ್ತೇನಾಯ್ತು ಮುಂದೆ ಅಂತ ನಾ ಸ್ಟೂಡೆಂಟ್ ಕೇಳೋದ್ ಮತ್ತೆ, ಈ ತರ ಎಲ್ಲ ಆನ್ಲೈನ್ ಆಪ್ ಗಳಲ್ಲಿ ಲೋನ್ ತಗೊಳ್ಳೋದು ಯಾವ ರೀತಿ, ಮತ್ತೆ ಅದು ಆನ್ಲೈನ್ ಆಪ್ ಗಳನ್ನ ಯಾವ ರೀತಿ ನಂಬಿ ಲೋನ್ ತಗೋಬೇಕು, ಯಾವ್ದು ಜಿನೈನ್ ಅಲ್ಲ, ಈ ತರದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಖಂಡಿತ ಸರ್. ಸೊ ಥ್ಯಾಂಕ್ ಯು ಕುಮಾರ್ ಸರ್. ಆಕ್ಚುಲಿ ಸೊ ಓಕೆ, ಎಲ್ಲಾರು ನಿಮ್ ಫೀಡ್ಬ್ಯಾಕ್ ಕೊಟ್ರಿ, ನಿಮ್ ಎಕ್ಸ್ಪೀರಿಯನ್ಸ್ ಕೊಟ್ರಿ. ಸೊ ನಾನು ಇವಾಗ ಸರ್ಗೆ ಆನ್ಸರ್ ಮಾಡ್ತೀನಿ. ಸೊ ಸರ್, ಎಲ್ಲಾರು ಅಷ್ಟೇ ಇವಾಗ ಸ್ಟೂಡೆಂಟ್ಸ್ ಓಕೆ ಇದು ಫೇಸ್ ಮಾಡಿದ್ರು. ಬಟ್ ಆದ್ರೆ ನಾವೇ ಒಂದೊಂದ್ಸರಿ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇರ್ತೀವಿ. ಹೆಂಗಂದ್ರೆ ಸಡನ್ ಆಗಿ ಒಂದು ಅಮೌಂಟ್, ಒಂದು ಕ್ಯಾಶ್ ಬೇಕಾಗಿತ್ತು, ಒಂದು 5,000 ಬೇಕಾಗುತ್ತೆ ಅನ್ಕೊಳ್ರಿ. ನಮ್ಗೆ ಇವಾಗ ಅಕ್ಕಪಕ್ಕ ಕೇಳೋದು, ಅರೆ ಏನ್ ಅನ್ಕೊಳ್ಬಿಡ್ತಾರೋ, ಹೆಂಗೆ ಏನು ಅಂತ ನಾವ್ ವೇಟ್ ಮಾಡ್ತಾ ಇರ್ತೀವಿ. ಬಟ್ ಆ ಅಮೌಂಟ್ ತುಂಬಾ ಆವಾಗ ಅರ್ಜೆಂಟ್ ಅನ್ನೋವಾಗ ಮೈಂಡ್, ಇವಾಗ ಯಾರಿಗೂ ಅದು ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಪ್ರಾಕ್ಟೀಸ್ ಇರೋರು ಏನ್ ಮಾಡ್ತಾರೆ, ನಮಗ್ ಗೊತ್ತಿರೋರು ಹೆಂಗ್ ಮಾಡಿದ್ದಾರೆ. ಸೊ ಆನ್ಲೈನ್ ಎವ್ರಿ ಡೇ ಆನ್ಲೈನ್ ಆಪ್ಸ್ ಇರುತ್ತಲ್ಲ, ಅದ್ರಲ್ಲಿ ನಿಮ್ಗೆ 5,000 ಬರುತ್ತೆ, ನಿಯರ್ಲಿ 15,000 ವರೆಗೂ ನಿಮ್ಗೆ ಬರುತ್ತೆ. ಸೊ ಮಂತ್ಲಿ ಇಷ್ಟು ಪೇ ಮಾಡಿದ್ರೆ ಸಾಕು ಅಂತ. ಸೊ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಜನಗಳಿಗೆ ಓಕೆ ಅದು ಇವಾಗ ಅರ್ಜೆಂಟಿಗೆ ನನ್ಗೆ ಅಮೌಂಟ್ ಬೇಕಲ್ಲ, ಸೊ ಅದಕ್ಕೆ ಅವ್ರು ಕ್ಲಿಕ್ ಮಾಡ್ಬಿಡ್ತಾರೆ. ಅಗೇನ್ ಆ ಅಮೌಂಟ್ ನ ಯೂಸ್ ಮಾಡ್ಕೊಂಡು ಅದು ಓಕೆ, ಒಂದ್ 15,000 ತಕೊಂಡು ಅದು ಕ್ಲಿಯರ್ ಮಾಡಿದ್ರ ಅದು ಅಲ್ಲಿ ಫಿನಿಶ್ ಆಗಲ್ಲ. ಅದೇನ್ ಮಾಡುತ್ತೆ ಅಂದ್ರೆ ಎಗೇನ್ ನಮ್ಮ ಅಟೆನ್ಷನ್ ಗ್ರಾಬ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ 20,000 ಕೊಡ್ತೀವಿ, ನೀವ್ ಇದು ತಕೊಳ್ಬಹುದು, ನೀವ್ ಇದು ಮಾಡ್ಬೋದು. ಸೊ ಜನಗಳಿಗೆ ಈ ಆಸೆ ಯಾವಾಗ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೋ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ. ಸೊ ಯೂಶಲಿ ನಿಮ್ಗೆ ಇಫ್ ಇನ್ ಕೇಸ್ ಒಂದು ಲೋನ್ ಬೇಕು, ಒಂದು ಆನ್ಲೈನ್ ಆಪ್ ಇವಾಗ ಏನು ಬಂದ್ರು ಅದನ್ನ ಯೂಸ್ ಮಾಡ್ತೀರಾ, ನಿಜ ನಿಮ್ಗೊಂದು ಕ್ಯಾಶ್ ಕ್ರೈಸಿಸ್ ಇದೆ, ಇವಾಗ ಅಮೌಂಟ್ ಬೇಕು ಅಂದ್ರೆ ನೀವು ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಹೋಗಿ, ಬ್ಯಾಂಕ್ ಅಲ್ಲಿ ಡೈರೆಕ್ಟ್ ಆಗಿ ಮ್ಯಾನೇಜರ್ ಹತ್ರ ಮಾತಾಡಿ, ಸೊ ಅವ್ರು ಕನ್ಫರ್ಮೇಶನ್ ಮಾಡ್ಕೊಂಡು ನಿಮ್ಗೆ ನಿಮ್ಮ ಕ್ರೈಟೀರಿಯಾಗೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟ್ ಡೀಟೇಲ್ಸ್ಗೆ, ನಿಮ್ಮ ಇದಕ್ಕೆ ಓಕೆ ಸೆಟ್ ಆಗುತ್ತೆ, ನೀವು ಇಷ್ಟು ಲೋನ್ ಕೊಡ್ತೀವಿ ಅಂದ್ರೆ ಆವಾಗ ನೀವು ಪ್ರಾಸೆಸ್ ಮಾಡ್ರಿ. ಸೊ ಇದನ್ನೇ ನೀವು ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ಬೇಕಾಗತ್ತೆ. ಸೊ ಯಾಕಂದ್ರೆ ಸ್ಟೂಡೆಂಟ್ಸ್ ಕೂಡ ಈ ಆನ್ಲೈನ್ ಗೇಮಿಂಗ್ ಅಲ್ಲಿ ಅಮೌಂಟ್ ಖರ್ಚು ಮಾಡಕ್ಕೆ ಈ ತರ ಈ ಚಿಕ್ಕ ಆಪ್ ಅಲ್ಲಿಂದ ಅವರು ಅಮೌಂಟ್ ತಗೊಳ್ಳೋದು, ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡೋದು, ಆ ಇಂಟ್ರೆಸ್ಟ್ ಪೇ ಮಾಡಕ್ ಗೊತ್ತಿಲ್ದ್ರ ಮನೇಲಿ ಕೇಳಿದ್ರೆ ಬೈತಾ ಇರತ್ತೆ, ಇನ್ನೊಂದು ಆಪ್ ಅಲ್ಲಿ ಇನ್ನೊಂದು ಹೇಗೇನ್ ಅಮೌಂಟ್ ವಿತ್ಡ್ರಾ ಮಾಡ್ಕೊಳ್ಳೋದು. ಸೊ ಈ ತರ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಾ ಇದಾರೆ. ಸೊ ಥ್ಯಾಂಕ್ ಯು ಸರ್ ಎಲ್ಲಾರ್ಗು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ಬಟ್ ಆದ್ರೆ ಆಸ್ ಎ ಎಜುಕೇಟರ್ಸ್ ನಾವೇನ್ ಮಾಡ್ಬೇಕಾದ್ರೆ ಇದನ್ನ ಸ್ಟೂಡೆಂಟ್ಸ್ ನಾವ್ ಹೇಳ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈ ಆನ್ಲೈನ್ ಗೇಮ್ಸ್ ಗೋಸ್ಕರನೇ ಎಷ್ಟೋ ಸ್ಟೂಡೆಂಟ್ಸ್ ಬಂದು ಆನ್ಲೈನ್ ಆಪ್ ಅಲ್ಲಿ ಅಮೌಂಟ್ ನ ಇದು ಅಮೌಂಟ್ ನ ತಕೊಳ್ಳೋದು, ಹೇಗೇನ್ ಅದಕ್ಕೆ ಪೇ ಮಾಡೋದು, ಲೋನ್ ತಕೊಳ್ಳೋದು, ಇದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ನಾವು ಸ್ಟೂಡೆಂಟ್ಸ್ಗೆ ಇದನ್ನ ಹೇಳ್ಕೊಡ್ಬೇಕಾಗುತ್ತೆ ಸರ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಇವತ್ತು ಟ್ರೈನಿಂಗ್ ಅಲ್ಲಿ ನಾವು ಅದನ್ನೇ ಹೇಳ್ಕೊಡ್ತಾ ಇದೀವಿ. ಡಿಜಿಟಲ್ ಸ್ಕಿಲ್ಸ್ ಎಷ್ಟೊಂದು ಇಂಪಾರ್ಟೆಂಟ್. ಮತ್ತೆ ಡೇ ಟು ಡೇ ಲೈಫ್ ಅಲ್ಲಿ AI ಬಂದು ಇನ್ಕ್ರೀಸ್ ಆಗ್ತಾ ಇದ್ರೆ ಕೂಡ ಅಷ್ಟೇ ಇನ್ಫಾರ್ಮೇಶನ್ ಲೀಕ್ ಆಗ್ತಾ ಇದೆ, ರೈಟ್? ಸೊ ನಮ್ಗೆ ಪ್ರೆಸೆಂಟ್ ಫ್ಯೂಚರ್ ಎಲ್ಲಾನು ಡಿಜಿಟಲ್ ಟೆಕ್ನಾಲಜಿನೇ ಇರುತ್ತೆ, ಡಿಜಿಟಲ್ ಸ್ಕಿಲ್ಸ್ ಮೇಲೆನೆ ಇರುತ್ತೆ. ಯಾಕಂದ್ರೆ ಫ್ರಮ್ 2020 ಕೊರೋನಾ ಟೈಮ್ ಇಂದ ಇವತ್ತವರೆಗೂ ನೋಡ್ಕೊಳ್ರಿ, ಎಲ್ಲಾರು ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಇವನ್ ನಾವು ಕೂಡ ನಮಗೂ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಷ್ಟೊಂದು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಅದು ಒಂದ್ ಟೈಮ್ ಹಂಗೆ ರಿವರ್ಸ್ ಆಯ್ತು, ಎಲ್ಲಾನು ನಾವು ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೇ ಇದೀವಿ, ರೈಟ್? ಸೊ ಈ ಪ್ಲಾಟ್ಫಾರ್ಮ್ ನ ಎಷ್ಟೊಂದು ಸೇಫ್ಟಿಯಾಗಿ ಯೂಸ್ ಮಾಡ್ಕೊಳ್ಬಹುದು, ಈ ಮಿಸ್ಇನ್ಫಾರ್ಮೇಶನ್ ಹೆಂಗೆ ನಾವು ಸ್ಟಾಪ್ ಮಾಡೋದಂತ ನೀವು ಹೇಳಿ ನೋಡೋಣ. ಫಸ್ಟ್ ಇಂದ ಹೇಳ್ತಾ ಇದೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ. ಸೊ ಇವಾಗ ಎಲ್ಲಾರ್ಗು ಈ AI ಟರ್ಮ್ ಬಂದು ತುಂಬಾ ಫೆಮಿಲಿಯರ್ ಆಗ್ಬಿಟ್ಟಿದೆ. ಬಟ್ AI ಅಂದ್ರೆ ಏನು ಆಕ್ಚುಲಿ ಹೆಂಗೆ ಅಂದ್ರೆ ಇಟ್ಸ್ ಲೈಕ್ ಹ್ಯೂಮನ್ ಇಂಟೆಲಿಜೆನ್ಸ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೆಂಗ್ ಥಿಂಕ್ ಮಾಡ್ತಾ ಇದೀನೋ ಆಸ್ ವೆಲ್ ಆಸ್ ಒಂದ್ ಮಿಷಿನ್ ಥಿಂಕ್ ಮಾಡ್ಬೇಕು, ಹ್ಯೂಮನ್ ಬ್ರೈನ್ ತರನೇ ಥಿಂಕ್ ಮಾಡುತ್ತೆ. ಸೊ ಪ್ಲೀಸ್ ಎಲ್ಲಾರು ಮ್ಯೂಟ್ ಮಾಡ್ಕೊಳ್ರಿ. ಉದಯ್ ಕುಮಾರ್ ಸರ್ ಪ್ಲೀಸ್ ಮ್ಯೂಟ್ ಅಲ್ಲಿ ಇಟ್ಕೊಳ್ತೀರಾ?
ಓಕೆ. ಸೊ ಇವಾಗ ಎಐ ಇನ್ಫಾರ್ಮೇಶನ್ ಅನ್ಕೊಳ್ರಿ. ಇವಾಗ ಎಐ ಅಂದ್ರೆ ಏನು ಅಂತ ಹೇಳ್ತಾ ಇದೀನಿ. ಒಂದು ಹ್ಯೂಮನ್ ಯಾವ ತರ ಥಿಂಕ್ ಮಾಡುತ್ತೋ ಆಸ್ ವೆಲ್ ಆಸ್ ಒಂದು ಮಿಷಿನ್ ಥಿಂಕ್ ಮಾಡ್ಬೇಕು. ದೆನ್ ಒಂದು ಪ್ರಾಬ್ಲಮ್ಗೆ ಒಂದು ಹ್ಯೂಮನ್ ಹೆಂಗೆ ಸೊಲ್ಯೂಷನ್ ಕಂಡುಹಿಡಿತಾರೋ ಮಿಷಿನ್ ಆತರ ಸೊಲ್ಯೂಷನ್ ಕೊಡ್ಬೇಕು. ಬಟ್ ಎಸ್ಪೆಷಲಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ. ದೆನ್ ಅದ್ರಲ್ಲಿ ಜೆನ್ ಎಐ ಅಂತ ಇದೆ. ಜನರೇಟಿವ್ ಎಐ ಅಂದ್ರೆ ಇದನ್ನು ಎಐ ನಲ್ಲಿ ಒಂದು ಟೈಪ್. ಇದೇನ್ ಮಾಡುತ್ತೆ, ಒಂದು ಟೆಕ್ಸ್ಟ್, ಇಮೇಜ್, ಮ್ಯೂಸಿಕ್, ಆಡಿಯೋ, ವಿಡಿಯೋ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಡುತ್ತೆ. ಇದೊಂದು ಮಿಷಿನ್ ಲರ್ನಿಂಗ್ ತರ ಇರುತ್ತೆ. ಸೊ ವಾಟ್ ಈಸ್ ಜೆನ್ ಎಐ? ಇವಾಗ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇದು ಟೆಕ್ಸ್ಟ್, ಆಡಿಯೋ, ಡೇಟಾ ಇದನ್ನೆಲ್ಲ ನಮ್ಗೆ ವೇರಿಯಸ್ ಟೈಪ್ ಅಲ್ಲಿ ಕಂಟೆಂಟ್ ಕೊಡುತ್ತೆ ಅಂತಿಲ್ಲ. ದೆನ್ ಇದರಲ್ಲಿ ಸೊ ನಮ್ಗೆಲ್ಲಾರ್ಗು ಇದು ಗುಡ್ ಆರ್ ಬ್ಯಾಡ್. ಸೊ ಇದು ಇವಾಗ ಎಷ್ಟು ಟೆಕ್ನಾಲಜಿ ಎಐ ಯೂಸ್ ಮಾಡ್ತಾ ಇದೀವಿ ಮ್ಯಾಮ್, ಜನರೇಟಿವ್ ಎಐ ಇದೆ, ಇದು ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ತುಂಬಾನೇ ಡೌಟ್ಸ್ ಇರುತ್ತೆ. ಬಟ್ ನಾನು ಯಾವಾಗ್ಲೂ ಒಂದೇ ವಿಷಯ ಹೇಳ್ತೀನಿ, ಒಂದು ಟೆಕ್ನಾಲಜಿ ಬರುತ್ತೆ ಅಂದ್ರೆ ನಮ್ಗೆ ಅದರಲ್ಲಿ ಎಷ್ಟೊಂದು ಆಪರ್ಚುನಿಟಿ ಸಿಗುತ್ತೋ ಆಸ್ ವೆಲ್ ಆಸ್ ಚಾಲೆಂಜಸ್ ಇರುತ್ತೆ. ಬಟ್ ಈ ಎಐ ಮತ್ತೆ ಈ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ನಾವ್ ಎಷ್ಟೊಂದು ಯೂಸ್ಫುಲ್ ಆಗಿ ಯೂಸ್ ಮಾಡ್ತೀವಿ, ಅದನ್ನ ನಾವ್ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು. ದೆನ್ ಅನ್ವಾಂಟೆಡ್ ಥಿಂಗ್ಸ್ಗೆ ನಾವು ಯಾವಾಗ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವೋ ಅದನ್ನೇ ಎಗೇನ್ ನಮ್ಗೆ ಅದೇ ಮಾಡುತ್ತೆ. ಇವಾಗ ಅನ್ವಾಂಟೆಡ್ ಆಗಿ ಒಂದು ಆನ್ಲೈನ್ ಗೇಮಿಂಗ್ ಹೋಗ್ತೀವಿ, ಅಲ್ಲೇ ಅಮೌಂಟ್ ಸ್ಪೆಂಡ್ ಮಾಡ್ತೀವಿ. ಒಂದು ಅದು ಆಪರ್ಚುನಿಟಿ ಅನ್ಕೊಳ್ಳೋಣ, ಒಂದು ಆನ್ಲೈನ್ ಗೇಮಿಂಗ್. ಬಟ್ ಅದ್ರಲ್ಲಿ ನಾವು ಅನ್ವಾಂಟೆಡ್ ಆಗಿ ಅದ್ರಲ್ಲಿ ಅಮೌಂಟ್ ಸ್ಪೆಂಡ್ ಮಾಡ್ತೀವಿ. ಅದೇನ್ ಮಾಡುತ್ತೆ, ಅದನ್ನ ಎಗೇನ್ ನಮ್ಮ ಅಟೆನ್ಷನ್ ಗ್ರಾಬ್ ಮಾಡುತ್ತೆ. ಓಕೆ, 10 ರೂಪಾಯಿ ಜಾಗಲೇ ಒಂದು 30 ರೂಪಾಯಿ ಸಡನ್ ಆಗಿ ನಾವು ಗೆಲ್ತೀವಿ. ಆ 30 ರೂಪಾಯಿ ನಮ್ಗೆ ಅಟೆನ್ಷನ್ ಗ್ರಾಬ್ ಮಾಡುತ್ತೆ. 30 ರೂಪಾಯಿ ಬಂತಲ್ಲ, 100 ರೂಪಾಯಿ ವಿನ್ ಮಾಡಕ್ಕೆ ಚಾನ್ಸಸ್ ಇದೆ ಅಂತ ಎಗೇನ್ ನಮ್ಮ ಅಟೆನ್ಷನ್ ಗ್ರಾಬ್ ಮಾಡುತ್ತೆ. ಅವಾಗ ಏನ್ ಮಾಡ್ತೀವಿ, ಆ ಅಮೌಂಟ್ ಸ್ಪೆಂಡ್ ಮಾಡಕ್ ಆಗ್ದಿರಾ ಎಗೇನ್ ಆನ್ಲೈನ್ ಲೋನ್ ಮಾಡ್ತೀವಿ, ಚಿಕ್ಕ ಅಪ್ಲಿಕೇಶನ್ ಆಪ್ ಅಲ್ಲೆಲ್ಲ. ಸೊ ಅದನ್ನ ಎಗೇನ್ ನಾವು ಸಾಲದಲ್ಲಿ ಹೋಗಿ ಫಿನಿಶ್ ಆಗುತ್ತೆ ಅಂತೂ ಅದರಿಂದ ಒಳ್ಳೆ ರೀತಿನಲ್ಲಿ ಆಚೆ ಬಂದಿರೋರು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಸೊ ಯಾವಾಗ್ಲೂ ಅಷ್ಟೇ ನಮ್ಗೊಂದು ಆಪರ್ಚುನಿಟಿ ಸಿಗಿದೆ ಅಂದ್ರೆ ನಾವ್ ಅದನ್ನ ಒಳ್ಳೆ ರೀತಿನಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಒಂದು ಪಾಸಿಟಿವ್ ವೇನಲ್ಲಿ ಯೂಸ್ ಮಾಡ್ತಾರೆ. ಅವಾಗ ನಮ್ಗೆ ಅದೆಲ್ಲಾನು ಒಳ್ಳೆ ರೀತಿಗೆ ಹೋಗುತ್ತೆ. ಮತ್ತೆ ಈ ಚಾಟ್ ಜಿಪಿಟಿ, ಡೀಪ್ ಫೇಕ್ಸ್ ಎರಡೂನು ಜನರೇಟಿವ್ ಎಐ ಅಲ್ಲಿರೋ 2 ಫಾರ್ಮ್ಸ್. ನಮಗೆ ಇನ್ನೊಂದು ವಿಷಯ, ಅಪ್ಪ ಇದು ಏನು ಗೊತ್ತಿಲ್ದಿರ ಇರೋವಾಗ್ಲೇ ಚೆನ್ನಾಗಿತ್ತು, ಇದೆಲ್ಲ ಏನಕ್ಕೆ ಅಂತಾನು ಒಂದ್ ಮೈಂಡ್ ಸೆಟ್ ಇರುತ್ತೆ. ನಮ್ಮ ಹಳೆ ಕಾಲದಲ್ಲಿ ಎಷ್ಟೋ ಚೆನ್ನಾಗಿತ್ತು, ನಮ್ಮ ಅಜ್ಜಿ ಕಾಲದಲ್ಲಿ ಚೆನ್ನಾಗಿತ್ತು, ಎಲ್ಲಾರ್ಗೂ ಆ ಥಾಟ್ ಇರುತ್ತೆ. ಬಟ್ ಇವಾಗ ನಾವ್ ಅನ್ಸ್ಕೊಂಡ್ರೆ ಕೂಡ ನಮ್ಮ ಅಜ್ಜಿ ಕಾಲಕ್ಕೆ ಹೋಗಕ್ ಆಗಲ್ಲ. ನಮ್ಗೆ ಇದು ಇವಾಗ ಬೇಕು, ನಮ್ಗೆ ನಮ್ಮ ಆ ಎನ್ವಿರಾನ್ಮೆಂಟ್ ಬೇಕು, ಆ ತರ ಮನೆ ಬೇಕಂದ್ರೆ ಕೂಡ ನಮ್ಗೆ ಹೋಗಕ್ ಆಗಲ್ಲ, ರೈಟ್? ಬಟ್ ಇವಾಗ ಬರೋ ಈ ಟೆಕ್ನಾಲಜೀಸ್ ನ ಈ ಎಐ ಎಷ್ಟು ನ್ಯೂ ಇನ್ಫಾರ್ಮೇಶನ್ ಟೆಕ್ನಾಲಜೀಸ್ ಬರ್ತಾ ಇದ್ದು, ಅದನ್ನ ಫಸ್ಟ್ ನಾವು ಅದನ್ನ ಓಕೆ ಏನ್ ಬಂದಿದೆ, ಇದರಿಂದ ನಾವ್ ಏನ್ ಯೂಸ್ ಮಾಡ್ಕೊಳ್ತಾ ಇದೀವಿ, ಆಸ್ ವೆಲ್ ಆಸ್ ಇದನ್ನ ನಾನು ಯಾವ ರೀತಿ ಯೂಸ್ ಮಾಡ್ಕೊಂಡ್ರೆ ನನ್ನ ನಾಲೆಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ನನ್ನ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಅಷ್ಟೊರ್ಗೆ ಥಿಂಕ್ ಮಾಡ್ಕೊಳ್ಬೇಕು. ದೆನ್ ಇದು ಗೊತ್ತಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನನ್ಗೆ ಇವಾಗ ಆನ್ಲೈನ್ ಪೇಮೆಂಟ್ ಮಾಡೋದ್ ಗೊತ್ತಿಲ್ಲ ಅನ್ಕೊಳ್ರಿ, ನಾನು ಏನ್ ಮಾಡ್ತೀನಿ, ಅಕ್ಕಪಕ್ಕ ಯಾರನ್ನ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ನನ್ಗೆ ಈ ಅಕೌಂಟ್ಗೆ ಒಂದು 100 ರೂಪೀಸ್ ಕಳ್ಸ್ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ನಾನು ಇನ್ನೊಬ್ರನ್ನ ಕೇಳ್ತೀನಿ ಅನ್ಕೊಳ್ರಿ. ಅವ್ರೇನ್ ಮಾಡ್ತಾರೆ, ಇವಾಗ ನನ್ಗೆ ಗೊತ್ತಿಲ್ಲ ಅದು ಹೆಂಗೆ ಶೇರ್ ಮಾಡಿದೆ ಅಂತ ನನ್ಗೆ ಇವಾಗ ಗೊತ್ತಿಲ್ಲ. ನಾನು ಇನ್ನೊಬ್ರು ಕೊಡೋವಾಗ ಅದೆಷ್ಟು ನಂಬಿಕೆ ಇರುತ್ತೆ, ಓಕೆ ನಾನು ಯಾರು ಹೇಳಿದ ಅವ್ರಿಗೆ 100 ರೂಪೀಸ್ ಶೇರ್ ಮಾಡ್ತಿದ್ರೆ, ಇನ್ಸ್ಟೆಡ್ ಆಫ್ ಅವ್ರಿಗೆ ಶೇರ್ ಮಾಡಕ್ಕೆ ಅವ್ರಿಗೆ ಶೇರ್ ಮಾಡ್ಕೊಂಡು ಆಗೋಯ್ತು ಮ್ಯಾಮ್ ನಾನು ಸೆಂಡ್ ಮಾಡ್ಬಿಟ್ಟೆ ಅನ್ಬೋದು. ಸೊ ಯಾವಾಗ್ಲೂ ಅಷ್ಟೇ ಒಂದು ಇನ್ಫಾರ್ಮೇಶನ್ ನ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಅವೇರ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇವಾಗ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೆ ಕೂಡ ಅಗೇನ್ ಕ್ಯಾಶ್ ಫಾರ್ಮ್ಯಾಟ್ಗೆ ಹೋಗಕ್ ಆಗಲ್ಲ, ಆನ್ಲೈನ್ ಪೇಮೆಂಟ್ಗೆ ನಾನು ರೂಢಿ ಆಗ್ಬಿಟ್ಟಿದೀನಿ. ಇದರಲ್ಲಿ ನಾನು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ಅವೇರ್ ಆಗಿರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಡೀಪ್ ಫೇಕ್ ಮತ್ತು ಚೀಪ್ ಫೇಕ್ ಹೆಂಗಿರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಡೀಪ್ ಫೇಕ್ ಅಂದ್ರೆ ಒಂದು ಫೋಟೋ ಆಗಿರ್ಲಿ, ಒಂದು ವಿಡಿಯೋ ಆಗಿರ್ಲಿ ಆಲ್ಟರ್ ಮಾಡಿರ್ತಾರೆ. ಲೈಕ್ ಎಲ್ಲಾರ್ಗೂ ಗೊತ್ತು, ರಶ್ಮಿಕಾ ಮಂದನ ಫೋಟೋ ಒಂದು ಲೀಕ್ ಆಯ್ತು. ಸೊ ಇನ್ಸ್ಟೆಡ್ ಆಫ್ ರಶ್ಮಿಕಾ ಮಂದನ ಬೇರೆ ಒಬ್ರು ಫೋಟೋ ಹಾಕಿ ಒಂದು ವಿಡಿಯೋ ಲೀಕ್ ಆಯ್ತಲ್ಲ. ಸೊ ಈ ತರ ಮಾಡ್ತಾರೆ. ಬಟ್ ಇದು ಒಂದು ಆಕ್ಟ್ರೆಸ್,
ಒಂದು ಆಕ್ಟರ್ ಆಗಿವಿ, ಅವ್ರಿಗೆ ಫೇಸ್ ಮಾಡೋದು ಓಕೆ, ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಆ ಒಂದು ಅವೇರ್ನೆಸ್ ರೈಸ್ ಮಾಡ್ತಾರೆ ಎಲ್ಲರಿಗೂ ಓಕೆ. ಬಟ್ ಆದ್ರೆ ಒಂದು ನಾರ್ಮಲ್ ಪೀಪಲ್ಗೆ ಇವಾಗ ನಮ್ಮ ಮನೇಲಿ ಯಾರೋ ಒಂದ್ ಮಗಳಿಗೆ ಇಲ್ಲಾಂದ್ರೆ ಅಕ್ಕಪಕ್ಕ ಮಗಳಿಗೆ ಈ ತರ ವಿಷಯ ನಡೆಯುವಾಗ ಸೊ ಅವ್ರು ಹೆಂಗೆ ಫೇಸ್ ಮಾಡಕ್ ರೆಡಿ ಆಗಿರ್ತಾರೆ, ನೀವು ಥಿಂಕ್ ಮಾಡ್ಕೊಳ್ರಿ. ಓಕೆ, ಇವಾಗ ರಶ್ಮಿಕಾ ಮಂದಾನ ಓಕೆ ಆ ಪ್ರಾಬ್ಲಮ್ ನ ಫೇಸ್ ಮಾಡಿದ್ದಕ್ಕೆ ಅವ್ರು ಎಲ್ಲಾರು ಸೋಷಿಯಲ್ ಮೀಡಿಯಾ ಓಪನ್ ಆಗಿ ಅದನ್ನ ಕಂಪ್ಲೇಂಟ್ ಕೊಟ್ಟು ಅದು ಹೆಂಗೆ ಸ್ಟಾಪ್ ಮಾಡ್ಬೇಕು ಅದನ್ನ ಮಾಡಿದ್ರು. ಬಟ್ ಇದೇ ನಮ್ಮ ಅಕ್ಕಪಕ್ಕ ಮನೇಲಿ ಒಂದ್ ಹುಡುಗಿಗ್ ನಡೆಯುವಾಗ, ನಮ್ಮ ರಿಲೇಟಿವ್ ಮನೇಲಿ ಒಂದ್ ಹುಡುಗಿಗ್ ನಡೆಯುವಾಗ ಅದು ನಾವು ಫಸ್ಟ್ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವೋ ಇಲ್ಲೋ, ಬಟ್ ಆದ್ರೆ ಆ ಹುಡುಗಿನ ನಾವು ಜಾಸ್ತಿ ಬೈಯೋದಾಗಿರ್ಲಿ, ನೀನ್ ಹಿಂಗ್ ಮಾಡಿರ್ತೀಯಾ, ಆ ಹುಡುಗಿ ಹಂಗೆ ಹಿಂಗೆ ಅಂತ ಇಲ್ದಿರ ಮಾತೆಲ್ಲ ಮಾತಾಡ್ಬಿಡ್ತೀವಿ, ರೈಟ್. ಬಟ್ ಆದ್ರೆ ಆ ಹುಡುಗಿ ಹೆಂಗ್ ಫೇಸ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಹೆಂಗ್ ಫೇಸ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಒಂದು ಕಂಪ್ಲೇಂಟ್ ಹೆಂಗ್ ಕೊಡ್ಬೇಕು, ಎಲ್ಲಿ ಹೋಗಿ ರಿಪೋರ್ಟ್ ಮಾಡ್ಬೇಕು, ಒಂದು ಅನ್ವಾಂಟೆಡ್ ಫೋಟೋ ಅನ್ವಾಂಟೆಡ್ ವಿಡಿಯೋ ಈ ತರ ಕ್ಯಾಪ್ಚರ್ ಮಾಡಿ ಈ ತರ ಪೋಸ್ಟ್ ಮಾಡುವಾಗ ನಾವು ಎಷ್ಟು ಅಲರ್ಟ್ ಆಗಿರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ದೆನ್ ಅಗೇನ್ ನಾಟ್ ಓನ್ಲಿ ಇಮೇಜ್, ವಿಡಿಯೋ, ದೆನ್ ವಾಯ್ಸ್ ಕ್ಲೋನಿಂಗ್. ಇವಾಗ ನಾನ್ ಮಾತಾಡ್ತಾ ಇದ್ದೀನಿ ಬಟ್ ನಾನ್ ನಿಮ್ಗೆ ಜಸ್ಟ್ ಒಂದು AI ಮಿಸ್ಇನ್ಫಾರ್ಮೇಶನ್ ಬಗ್ಗೆ ಟಾಪಿಕ್ ಮಾಡ್ತಾ ಇದೀನಿ. ಇವಾಗ ನಾನು ಈ ಮಾತನ್ನ ನನ್ನ ವಾಯ್ಸ್ ಚೇಂಜ್ ಮಾಡಿ ನಾನು ಬೇರೆ ಕಾಂಟೆಂಟ್ ಕೊಡ್ದಂಗೆ, ನಾನು ಬೇರೆ ಮಾತಾಡ್ದಂಗೆ ಕೂಡ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ, ರೈಟ್. ಸೊ ಈ ತರನು ಇರುತ್ತೆ, ಇದೆಲ್ಲ ಡೀಪ್ ಫೇಕ್ ಅಂತಾರೆ. ಆಡಿಯೋ, ವಿಡಿಯೋ, ಇಮೇಜಸ್ ಮತ್ತೆ ಕ್ರಿಯೇಷನ್ಸ್ ಆಫ್ ಪೀಪಲ್. ಇವಾಗ ನನ್ ಇನ್ಸ್ಟೆಡ್ ಆಫ್ ಮೈ ಫೋಟೋ ಬೇರೆ ಫೋಟೋ ಇಕ್ಕಿ ಅದನ್ನು ಮಾಡ್ತಾರೆ. ಸಮಥಿಂಗ್ ನಾನು ಏನ್ ಇವಾಗ ನಾನು ಹೇಳ್ತಿರೋ ಟಾಪಿಕ್ಗೆ ಬೇರೆ ಟಾಪಿಕ್ ಹಂಗೆ ಉಲ್ಟಾ ಮಾಡಿ ಅದನ್ನೇ ಹೇಳ್ದಂಗ್ ಮಾತಾಡ್ತಾರೆ. ಸೊ ಈ ತರ ಜಾಸ್ತಿ ಫಾಲ್ಸ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಚೀಪ್ ಫೇಕ್ ಅಂದ್ರೆ ಸೇಮ್ ಲೈಕ್ ಡೀಪ್ ಫೇಕ್, ಬಟ್ ಆದ್ರೆ ಸ್ವಲ್ಪ ಲೆಸ್ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನೇ ಮಾಡಿರ್ತಾರೆ. ದೆನ್ ಟೆಕ್ನಿಕ್ಸ್, ಇವಾಗ ಏನಂದ್ರೆ ಒಂದು ವಿಡಿಯೋ, ಇವಾಗ ನಾನು ಒಂದು ಎಷ್ಟು ಸ್ಲೋ ಆಗಿ ಮಾತಾಡ್ತಾ ಇದೀನೋ ಫಾಸ್ಟ್ ಆಗಿ ಮಾಡ್ದಂಗೆ, ಇಲ್ಲಾಂದ್ರೆ ಫಾಸ್ಟ್ ಆಗಿ ಮಾತಾಡಿದನ್ನ ಸ್ಲೋ ಆಗಿ ಮಾತಾಡ್ದಂಗೆ, ಇಲ್ಲಾಂದ್ರೆ ಇವಾಗ ಸ್ವಲ್ಪ ವಾಯ್ಸ್ ರೈಸ್ ಮಾತಾಡ್ದಂಗೆ, ಈ ತರ ಎಲ್ಲ ವಾಯ್ಸ್ ಚೇಂಜಸ್ ಮಾಡಿ ಇಲ್ದಿರ ಇರೋ ಒಂದು ವಿಷಯಕ್ಕೋಸ್ಕರ ಅವರು ಇದ್ ಮಾಡ್ತಾ ಇರ್ತಾರೆ. ದೆನ್ ಡಿಫ್ರೆಂಟ್ ವಿಡಿಯೋ ಕ್ಲಿಪ್ಸ್. ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ರೆ, ಇವಾಗ ನಾನು ಇಲ್ಲೊಂದು ಆಫೀಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸೆಟಪ್ ಇದೆ, ಬಟ್ ಇನ್ಸ್ಟೆಡ್ ಆಫ್ ದಿಸ್ ಬೇರೆ ಒಂದು ಬ್ಯಾಕ್ ಗ್ರೌಂಡ್ ಈ ಹುಡುಗಿ ಇಲ್ಲಿ ಕುತ್ಕೊಂಡು ಮಾತಾಡಿದ್ರು, ಆ ತರನು ಚಾನ್ಸಸ್ ಇದೆ, ರೈಟ್. ಸೊ ಏನಂದ್ರೆ ಒಬ್ಬನ ಕೆಟ್ಟದಾಗ ತೋರ್ಸಕ್ಕೆ ಎಷ್ಟು ಟೆಕ್ನಾಲಜೀಸ್ ಇದೆ, ಬಟ್ ಒಂದು ಡೀಪ್ ಫೇಕ್, ಚಿಪ್ ಫೇಕ್ ಅಂತೀವಿ. ಬಟ್ ಅದನ್ನ ಜನಗಳು ನಾವ್ ಯಾವ ತರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ದೆನ್ ಆ ಪ್ರಾಬ್ಲಮ್ ಬರೋವಾಗ ನಾವ್ ಎಲ್ಲೋಗಿ ರಿಪೋರ್ಟ್ ಮಾಡ್ತಾ ಇದೀವಿ, ಅದನ್ನ ಹೆಂಗ ಅವಾಯ್ಡ್ ಮಾಡೋದು, ಇನ್ಫಾರ್ಮೇಶನ್ ಆತರ ಮಿಸ್ಇನ್ಫಾರ್ಮೇಶನ್ ಬರೋವಾಗ ಅದನ್ನ ನೆಕ್ಸ್ಟ್ ಸ್ಟೆಪ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಸ್ಟೇಡ್ ಹೇಳ್ತೀನಿ. ಇವಾಗ ನಿಮ್ಮೆಲ್ಲರಿಗೂ ಒಂದು ಟೆಸ್ಟ್. ಸೊ ಇವಾಗ ನಿಮ್ಗೆ ಹೇಳ್ದಲ್ಲ ಹೆಂಗೆ ಒಂದು ವಿಡಿಯೋನ, ಒಂದು ಇಮೇಜ್ ನ ಎಲ್ಲಾನು ಡಿಫ್ರೆಂಟ್ ಆಗಿ ತೋರಿಸ್ತಾರೆ. ಇವಾಗ ನೀವ್ ಹೇಳ್ರಿ, ನಿಮ್ಮ ಸ್ಲೈಡ್ ಅಲ್ಲಿ ಇವಾಗ ಕಾಣಿಸ್ತಾರೋ 2 ಫೋಟೋಸ್ ಇದೆ ಅಲ್ಲ, A and B, ಇದ್ರಲ್ಲಿ ವಿಚ್ ಇಸ್ ರಿಯಲ್, ವಿಚ್ ಇಸ್ ಫೇಕ್, ನಿಮ್ಗೆ ಯಾವ್ದು ರಿಯಲ್ ಯಾವ್ದು ಫೇಕ್ ಅನ್ಸುತ್ತೆ? ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ರಿ. ಸೊ ಗೊತ್ತಾಗಿ ಅಂತ ಇದ್ದೀರಾ? ಓಕೆ, ಕರೆಕ್ಟ್ ಆನ್ಸರ್ ನೋಡೋಣ. ಸೊ ಎ ಬಂದು ಫೇಕ್, ಬಿ ಬಂದು ರಿಯಲ್. ಸೊ ಇವಾಗಲೇ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ, ಅರೆ ಎರಡೂ ಒಂದೇ ತರ ಇದೆಲ್ಲ, ಎಲ್ಲಿ ಲೈಟಿಂಗ್ ಜಾಸ್ತಿ ಇದೆ, ಹಿಂಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀರ. ಬಟ್ ಸೊ ಇದೇ ತರ ಇರುತ್ತೆ ಒಂದು ಮಿಸ್ಇನ್ಫಾರ್ಮೇಶನ್ ಲೀಕ್ ಮಾಡೋದನ್ನು. ಇನ್ನೊಂದು ಎಕ್ಸಾಂಪಲ್, ಓಕೆ, ಇದನ್ನ ಸೆಲೆಕ್ಟ್ ಮಾಡ್ರಿ, ವಿಚ್ ಇಸ್ ರಿಯಲ್, ವಿಚ್ ಇಸ್ ಫೇಕ್.
ಓಕೆ ಗ್ರೇಟ್, ನನ್ಗೆ ಗೊತ್ತಾಗಿ ಆಲ್ಮೋಸ್ಟ್ ಎಲ್ಲ ರೈಟ್ ಆನ್ಸರ್ ಮಾಡ್ತಿದ್ದೀರಾ. ಸೊ ಎ ಇಸ್ ರಿಯಲ್, ಬಿ ಇಸ್ ಫೇಕ್, ಬಿ ರಿಯಲ್ ಅಂತಂದ್ರ ಓಕೆ, ನೀವೇನ್ ನೋಡ್ರಿ, ಬಿ ಇಸ್ ಫೇಕ್, ಎ ಇಸ್ ರಿಯಲ್. ಇದ್ರಲ್ಲಿ ಹೇಳ್ರಿ ವಿಚ್ ಇಸ್ ರಿಯಲ್, ವಿಚ್ ಇಸ್ ಫೇಕ್. B fake, B real, A is real, A fake. Okay, okay. So almost ಯಾರ್ ಬಿ ಫೇಕ್ ಅಂತ ಹೇಳಿದ್ರು ಅವರೆಲ್ಲ ರೈಟ್. ಇದ್ರಲ್ಲಿ ಈ ಇಮೇಜ್ ಅಲ್ಲಿ ಯಾವ್ದು ರಿಯಲ್ ಯಾವ್ದು ಫೇಕ್. ಮೇಡಮ್ ಹೌ ಟು ಐಡೆಂಟಿಫೈ ಫೇಕ್ ಅಂತ ಹೇಳ್ಕೊಡ್ತೀನಿ ಜಸ್ಟ್. ಯಾಕಂದ್ರೆ ನಾನು ಆವಾಗ್ಲೇ ಹೇಳ್ದಂಗೆ ಒಂದು ಸಡನ್ ಆಗಿ ಒಂದು ಇಮೇಜ್ ಬರೋವಾಗ ನಾವು ಕೂಡ ಅದು ರಿಯಲ್ ಅಂತ ನಂಬಿರ್ತೀವಿ, ಅದು ಹ್ಯೂಮನ್ ಥಿಂಗ್ ಅಲ್ವಾ. ಸೊ ನಿಜ ಏನೋ ಹಿಂಗ್ ಮಾಡಿರ್ತಾರೇನೋ ಹಿಂಗೆ ಹಂಗೆ ಅಂತ ನಮ್ ಮೈಂಡ್ ಆಟೋಮೆಟಿಕ್ ಆಗಿ ಥಿಂಕ್ ಮಾಡೋ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ವಿ ಡೋಂಟ್ ಥಿಂಕ್ ಅಂಡ್ ರಿಯಲೈಸ್ ಇಸ್ ಇಟ್ ಟ್ರೂ ಆರ್ ಫಾಲ್ಸ್, ಇದು ನಿಜಾನ ಏನು ಫೇಕ್ ಏನಂತ ನಾವು ಥಿಂಕ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಎಕ್ಸಾಂಪಲ್, ಈ ಟೆಸ್ಟ್. ಓಕೆ, ಸೊ ಅಗೇನ್ 50-50 ಎಲ್ಲರೂ ಎ ಫೇಕ್ ಬಿ ಫೇಕ್ ಅಂತ ಇದಾರ. ಇದ್ರಲ್ಲಿ ಎರಡೂ ಫೇಕ್. ಓಕೆ, ಸೊ ಇವಾಗ ಇಂಟ್ರೆಸ್ಟಿಂಗ್ ಆಗಿದ್ದು ಇತ್ತು ಅನ್ಕೊಳ್ತೀನಿ. ಬಟ್ ಎಲ್ಲಾರ್ಗು ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಎ ರಿಯಲ್ ಅನ್ಕೊಂಡಿದ್ದೆ, ಏನಕ್ಕೆ ಬಿ ರಿಯಲ್, ಇಲ್ಲಿ ಏನ್ ಮಿಸ್ಟೇಕ್ ಇದೆ, ಇಲ್ಲಿ ಏನಕ್ಕೆ ಇದು ರಿಯಲ್ ಆಗಿತ್ತಲ್ಲ ಇದು ಹೆಂಗೆ ಫೇಕ್ ಆಯ್ತು, ಇಷ್ಟೊಂದು ಡೌಟ್ಸ್ ಇರುತ್ತೆ. ಬಟ್ ನಾವು ಏನೇನ್ ನೋಟಿಸ್ ಮಾಡ್ಬೇಕಂದ್ರೆ, ಒಂದು ಫಿಸಿಕಲ್ ಒಂದು ನಾರ್ಮಲ್ ಆಗಿ ಒಂದು ಹ್ಯೂಮನ್ ಫೇಸ್ ಇಲ್ಲಾಂದ್ರೆ ಒಂದು ಅನಿಮಲ್ದು ಏನೋ ನಿಕ್ಕಿರುವಾಗ ವಿ ಶುಡ್ ಏನೇನ್ ನೋಡ್ಬೇಕಂದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮತ್ತೆ ಏರ್ ಬ್ರಷಿಂಗ್. ಇವಾಗ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡ್ಕೊಳ್ಬಹುದು. ಇಲ್ಲಾಂದ್ರೆ ಇವಾಗ ನಾರ್ಮಲ್ ಆಗಿ ಐಬ್ರೋ ಹೆಂಗಿರುತ್ತೆ, ಅದ್ ತುಂಬಾ ಡಾರ್ಕ್ ಆಗಿ ಮಾಡಿರ್ತಾರೆ, ಇಲ್ಲಾಂದ್ರೆ ಐಬ್ರೋ ಥಿಕ್ ಆಗಿ ಮಾಡಿರ್ತಾರೆ, ಇದೆಲ್ಲ ನೋಡ್ಬೋದು. ಇರ್ರೆಗ್ಯುಲರ್ ಲೈಟಿಂಗ್, ಇವಾಗ ನಾರ್ಮಲ್ ಆಗಿ ಇರೋ ಲೈಟಿಂಗ್ ಹೆಂಗಿರುತ್ತೆ, ಟೂ ಮಚ್ ಲೈಟಿಂಗ್, ಟೂ ಮಚ್ ಬ್ರೈಟ್ನಿಂಗ್ ಇರೋದು, ಆ ಸೋರ್ಸ್ ಆಫ್ ಲೈಟ್ ಎಲ್ಲಿಂದ ಬಂದಿದೆ ಅಂತ ಕಂಡುಹಿಡಿಬಹುದು. ಇವಾಗ ನಾನು ಇಲ್ಲಿದ್ದೀನಿ ಅಂದ್ರೆ ಓಕೆ, ನಂಗೆ ಸನ್ಲೈಟ್ ಅಟ್ಲೀಸ್ಟ್ ಮಿನಿಮಮ್ ಸ್ವಲ್ಪ ಬೀಳ್ತಾ ಇದೆ, ಇದನ್ನ ಹಿಡ್ಕೊಂಡು ರಿಯಲ್ ಅಂತ ಕಂಡುಹಿಡಿಬಹುದು. ಇಫ್ ಇನ್ ಕೇಸ್ ಇದೇ ಇಲ್ಲ ಬೇರೆ ಅಂದ್ರೆ ಓವರ್ ಲೈಟಿಂಗ್ ಇಕ್ಕಿ ಇಲ್ಲಾಂದ್ರೆ ಬ್ಲರ್ ಮಾಡಿರೋದು, ಇದೆಲ್ಲ ನಾವು ಕಂಡುಹಿಡಿಬಹುದು. ಆರ್ ರಿಫ್ಲೆಕ್ಷನ್ಸ್, ಮಿರರ್ ಆರ್ ಸನ್ ಗ್ಲಾಸಸ್. ಇವಾಗ ನನ್ನ ಹಿಂದ್ಗಡೆ ಒಂದು ಗ್ಲಾಸ್ ಇದೆ, ಆ ಗ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬೋದು ಸ್ವಲ್ಪ ಸನ್ಲೈಟ್ ಬಿದ್ದಿದೆ. ಸೊ ಇದ್ರಲ್ಲಿ ನಾವು ಕಂಡುಹಿಡ್ಬೋದು ಇದು ಒಂದು ರಿಯಲ್ ಫೋಟೋ, ರಿಯಲ್ ಇಮೇಜ್ ಅಂತ. ಬಟ್ ಇದ್ರಲ್ಲಿ ಸನ್ಲೈಟ್ ಒಂದು ಗ್ಲಾಸ್ ಸಿಕ್ಕಿಲ್ಲ ಅಂದ್ರೆ ಹ್ಯಾಂಡ್ ಮೂವ್ಮೆಂಟ್ ಕೂಡ ಅದ್ರಲ್ಲಿ ಕಾಣಿಸ್ತಾ ಇದೆ, ಅದ್ ಗೊತ್ತಿಲ್ಲ ಅಂದ್ರೆ ಅದು ಫೇಕ್ ಅಂತ. ಮತ್ತೆ ಎಡ್ಜ್ ಫ್ಲಿಕ್ಕರಿಂಗ್ ನೋಡ್ಕೊಳ್ಬೇಕು. ನಾರ್ಮಲ್ ಆಗಿ ಒಂದು ಪರ್ಸನ್ ಮಾತಾಡ್ತಾರವಾಗ ಹಿಂಗಿರುತ್ತೆ, ಇದನ್ನ ಎಡ್ಜ್ ಫ್ಲಿಕ್ಕರಿಂಗ್ ಅಂದ್ರೆ ಸ್ವಲ್ಪ ಹೇರ್ ಶಾರ್ಪ್ ಮಾಡಿರ್ದಂಗೆ, ಫೇಸ್ ಶಾರ್ಪ್ ಮಾಡಿರ್ತಾರೆ, ಇದನ್ನ ಹೇರ್ ಕಟ್ ಮಾಡಿರ್ತಾರೆ, ಇಚ್ಚಿಂಗ್ ಕಟ್ ಮಾಡಿರ್ತಾರೆ. ಸೊ ಇದೆಲ್ಲಾನು ಎಡ್ಜ್ ಫ್ಲಿಕ್ಕರಿಂಗ್. ನಾರ್ಮಲ್ ಆಗಿ ಒಂದು ಫ್ರೇಮ್ ಇದು ಮಾಡಿರ್ತಾರೆ, ಬ್ಯಾಕ್ ಗ್ರೌಂಡ್ ಲುಕ್ಸ್ ಎಲ್ಲ ಸ್ವಲ್ಪ ಫ್ಲಿಕ್ಕರಿಂಗ್ ಮಾಡಿರ್ತಾರೆ. ಇನ್ಕನ್ಸಿಸ್ಟೆಂಟ್ ಕಲರ್ ಆರ್ ಶೇಡಿಂಗ್, ಸೇಮ್ ಆಲ್ರೆಡಿ ಲೈಟ್ನಿಂಗ್ ಅಲ್ಲಿ ಹೆಂಗೆ ಡಾರ್ಕ್ ಬ್ರೈಟ್ ಆಗಿ ಮಾಡಿ ಡಲ್ ಆಗಿ ಮಾಡಿರ್ತಾರೋ ಕಲರ್ ಅಲ್ಲಿ ಹಂಗೆ ಶೇಡ್ ಮಾಡಿರ್ತಾರೆ. ಮತ್ತೆ ಲಿಪ್ ಸಿಂಕಿಂಗ್, ಇವಾಗ ನಾನು ಏನ್ ಮಾತಾಡ್ತಿದ್ದೀನೋ ಅದು ಸೆಟ್ ಆಗ್ದಿರಾ ಬೇರೆ ಮಾತಾಡ್ದಂಗೆ ಸಿಂಗ್ ಮಾಡಿರ್ತಾರೆ. ಸೊ ಅದು ಕೂಡ ಲಿಪ್ ಸಿಂಕಿಂಗ್, ಇದೆಲ್ಲ ನಾವು ಕಂಡುಹಿಡಿಬಹುದು. ಸೊ ಇದು ವಿರಾಟ್ ಕೊಹ್ಲಿ ನಿಮ್ಗೆ ಇಮೇಜ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಹೆಂಗೆ ಅಂತ. ಸೊ ಇವಾಗ ಒರಿಜಿನಲ್ಗುನು ಡೀಪ್ ಫೇಕ್ಗೂ ನೋಡ್ಕೊಳ್ರಿ. ಸೊ ಒರಿಜಿನಲ್ ಐಬ್ರೋಸ್ಗೂ ಡೀಪ್ ಫೇಕ್ ಅಲ್ಲಿ ಇರೋ ಐಬ್ರೋಸ್ಗೂ ವ್ಯತ್ಯಾಸ ಇದೆ, ಲೈಟನಿಂಗ್ ವ್ಯತ್ಯಾಸ ಇದೆ, ಪ್ಲಸ್ ಮೂವ್ಮೆಂಟ್ ದ ಲಿಂಪ್ ಸಿಂಕಿಂಗ್ ಡಿಫ್ರೆಂಟ್ ಇದೆ, ಎಡ್ಜ್ ಫ್ಲಿಕ್ಕರಿಂಗ್ ಅದೆಲ್ಲಾನು ಡಿಫ್ರೆಂಟ್ ಇದೆ. ಸೊ ಇದು ನೋಡ್ಕೊಬಹುದು. ಸೊ ಇದೆಲ್ಲ ಏನಕ್ಕೋಸ್ಕರ ಮಾಡ್ತಾರೆ, ಇದ್ರಲ್ಲಿ ಏನ್ ಯೂಸ್ ಇದೆ ಅಂತ ಒಂದು ಪ್ರಶ್ನೆ ಇರುತ್ತಲ್ಲ. ಸೊ ಇದು ಏನಕ್ಕೋಸ್ಕರ ಅಂದ್ರೆ ಜಾಸ್ತಿ ಇವಾಗ ಪಾಲಿಟಿಕ್ಸ್ ಅಲ್ಲಿ ಮಾಡ್ತಾ ಇರ್ತಾರೆ. ಒಂದು ಪೊಲಿಟಿಷಿಯನ್ ಬಂದು ಏನ್ ಹೇಳಿರ್ತಾರೋ ಅದಕ್ಕೆ ಆಪೋಸಿಟ್ ಆಗಿ ಲಿಪ್ಸಿಂಗ್ ಮಾಡಿ ಇದನ್ನ ಅವ್ರು ಹೇಳಿದ್ರು ಅಂತ ಕನ್ವೆ ಮಾಡಕ್ಕೆ,
ಪೀಪಲ್ ನ ಬ್ಲಾಕ್ ಮೇಲ್ ಮಾಡಕ್ಕೆ, ಒಂದು ಅನ್ವಾಂಟೆಡ್ ಫೋಟೋ ಅನ್ವಾಂಟೆಡ್ ವಿಡಿಯೋ ಹಾಕಿ ಇದು ಈ ಹುಡುಗ ಮಾಡ್ದ, ಈ ಹುಡುಗಿ ಮಾಡಿದ್ರು. ಫಾರ್ ಎಕ್ಸಾಂಪಲ್, ನಾನು ಇವಾಗ ನೀರ್ ವಾಟರ್ ಬಾಟಲ್ ವಾಟರ್ ಕುಡಿತಾ ಇರ್ತೀನಿ, ಇನ್ಸ್ಟೆಡ್ ಆಫ್ ವಾಟರ್ ಬಾಟಲ್ ಬೇರೆ ಏನೋ ಕುಡಿದ್ರು. ಸೊ ಇದರ ಅನ್ವಾಂಟೆಡ್ ಆಗಿ ಏನೋ ಒಂದು, ಬಟ್ ಆದ್ರೆ ಇವಾಗ ಸಡನ್ ಆಗಿ ಆಲ್ರೆಡಿ ಹೇಳ್ದಂಗೆ ಒಂದು ಹ್ಯೂಮನ್ ಅಂದಿದ ತಕ್ಷಣ ಅನ್ವಾಂಟೆಡ್ ಆಗಿ ಏನ್ ಅವ್ರು ತೋರ್ಸಾರೋ ಅದ್ ನಿಜ ಅನ್ಕೊಂಡ್ಬಿಡ್ತೀವಿ. ಸೊ ಅದನ್ನ ಯಾರು ಅರೇ ಇಲ್ಲ ಹಿಂಗೆ ಆ ಹುಡ್ಗ ಹಂಗ್ ಮಾಡಿರಲ್ಲ, ಈ ಹುಡ್ಗಿ ಹಂಗ್ ಮಾಡಿರಲ್ಲ ಅದನ್ನ ಥಿಂಕ್ ಮಾಡಕ್ಕಿಂತ, ಸೊ ಆ ಫೋಟೋ ಅದಕ್ಕೋಸ್ಕರ ತುಂಬಾ ಅಟೆನ್ಷನ್ ಗ್ರ್ಯಾಪ್ ಆಗುತ್ತೆ. ಸೊ ಅದರಿಂದ ಪೀಪಲ್ ನ ಬ್ಲಾಕ್ ಮೇಲ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಅದು ಏನೊಂದು ಸುಮ್ನೆ ಏನೋ ಒಂದು ಫೈಟ್ ಮಾಡ್ಸಕ್ಕೆ, ಇಲ್ಲಾಂದ್ರೆ ಒಂದು ಅದರಿಂದ ಏನೋ ದುಡ್ಡು ಅವ್ರಿಗೆ ಏನೇನೋ ಲಾಭ ಇರುತ್ತೆ ಅದಕ್ಕೋಸ್ಕರ ಕೂಡ ಇರ್ಬೋದು. ಸೊ ಈ ತರ ಡೀಪ್ ಫೇಕ್ ಇಂದ ನಾವ್ ಯಾವ ತರ ಆಚೆ ಬರ್ಬೇಕಂದ್ರೆ, ಇದೆಲ್ಲ ಇವಾಗ ಗೊತ್ತಾಯ್ತು ಹೆಂಗಿರುತ್ತೆ ಏನು ಅಂತ. ಬಟ್ ಆದ್ರೆ ಒಂದು ಮಿಸ್ಇನ್ಫಾರ್ಮೇಶನ್ ಬರೋವಾಗ ನಾವು ಫಸ್ಟ್ ಇದನ್ನ ಸ್ಪ್ರೆಡ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ಒಂದು ಇದನ್ ಬಗ್ಗೆ ಸ್ಟೂಡೆಂಟ್ಸ್ ಗೆ ನಾವ್ ಹೇಳ್ಕೊಡ್ಬೇಕಾಗತ್ತೆ, ಒಂದು ಅವೇರ್ನೆಸ್ ಕೊಡ್ಬೇಕಾಗತ್ತೆ. ಇದು ಎಷ್ಟೊಂದು ಹಾರ್ಮ್ಫುಲ್. ಇವಾಗ ಪಕ್ಕದ ಮನೇಲಿ ಒಂದು ವಿಷಯ ನಡೆಯುವಾಗ ಅದ್ ನೋಡೋದು, ಅದ್ರ ಬಗ್ಗೆ ಮಾತಾಡೋದು, ಹಂಗಾಯ್ತು ಹಿಂಗಾಯ್ತು, ಒಂದ್ ನ್ಯೂಸ್ ನೋಡುವಾಗ ಅದೊಂದು ಕಾಮನ್ ಆಗ್ಬಿಟ್ಟಿದೆ. ಸೇಮ್ ಪ್ರಾಬ್ಲಮ್ ನಾವು ಫೇಸ್ ಮಾಡೋವಾಗ್ಲೇ ಗೊತ್ತಾಗುತ್ತೆ ಅದೆಷ್ಟೊಂದು ದೊಡ್ಡ ಪ್ರಾಬ್ಲಮ್ ಅಂತ. ಆ ಪ್ರಾಬ್ಲಮ್ ನ ಬೇರೆಯವ್ರು ಬಂದು ಒಂದು ಅನ್ವಾಂಟೆಡ್ ಆಗಿ ಮಾತಾಡುವಾಗ ಅದೆಷ್ಟೊಂದು ಹರ್ಟ್ ಆಗುತ್ತೆ ಅನ್ನೋದು ಅವ್ರವ್ರು ಅನುಭವಿಸುವಾಗ್ಲೇ ಅದು ಗೊತ್ತಾಗುತ್ತೆ. ಸೊ ಇದನ್ನ ಅವೇರ್ನೆಸ್ ಸ್ಟೂಡೆಂಟ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ ಪ್ಯಾರೆಂಟ್ಸ್ಗೆ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಸರ್ ಎಲ್ಲರೂ ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಿದ್ರೆ, ಸೊ ಎಷ್ಟು ಜನಕ್ಕೆ ಇವಾಗ 400 ಮೆಂಬರ್ಸ್ ಅಲ್ಲಿ ಒಂದು 2 to 3 ಟೀಚರ್ಸ್ ಮುಂದೆ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದು. ಎಷ್ಟೋ ಜನ ಶೇರ್ ಮಾಡಕ್ಕೆ ಭಯ ಇರ್ಬೋದು, ಅವ್ರು ಏನ್ ಅನ್ಕೊಂಡ್ಬಿಡ್ತಾರ ಅಂತ ಇರ್ಬೋದು. ಸೊ ಎಜುಕೇಟರ್ ಆಗಿ ನಮ್ಗೆ ಈ ಪ್ರಾಬ್ಲಮ್ ಇದ್ರೆ ಪ್ಯಾರೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್, ಅವು ಒಂದು ವಿಲೇಜ್ ಮೆಂಟಾಲಿಟಿ, ಸೊ ವಿಲೇಜ್ ಅಲ್ಲಿ ಇರೋ ಅವ್ರು ಎಷ್ಟು ಭಯ ಬೀಳ್ತಾರೆ, ರೈಟ್? ಸೊ ಇದನ್ನ ನಾವು ನೆಕ್ಸ್ಟ್ ಸ್ಟೂಡೆಂಟ್ಸ್ಗೂ ಟೀಚರ್ಸ್ಗೆ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ದೆನ್ ಈ ತರ ಒಂದು ಓಕೆ, ಒಂದು ಅನ್ವಾಂಟೆಡ್ ಫೋಟೋನ ವಿಡಿಯೋನ ಬರೋವಾಗ ಫಸ್ಟ್ ಮಾಡ್ಬೇಕಾಗಿರೋದು ಚೆಕ್ ಯುವರ್ ಎಮೋಷನ್ಸ್. ಸೊ ನಾನು ಇವಾಗ ಹೇಳೋದಷ್ಟು ಈಸಿ ಅಲ್ಲ ಆ ಎಮೋಷನ್ ನ ಕಂಟ್ರೋಲ್ ಮಾಡೋದು. ಬಟ್ ಅದು ಒಂದು ಎಜುಕೇಟರ್ ಆಗಿ ಇವಾಗ ನಮ್ಗೆ ಗೊತ್ತಾಯ್ತಲ್ಲ, ಓಕೆ ಇದೆಲ್ಲ ಹಿಂಗ್ ಕೂಡ ಇರುತ್ತೆ, ಹಿಂಗೆಲ್ಲಾನು ಮಿಸ್ಬಿಹೇವ್ ಮಾಡ್ತಾರೆ ಅಂತ. ಸೊ ಇದನ್ನ ಒಂದ್ ಪ್ರಾಬ್ಲಮ್ ಬರೋವಾಗ ನಮ್ಮ ಎಮೋಷನ್ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಥಿಂಕ್ ಲಾಜಿಕಲಿ, ಅರೆ ಹೌದಲ್ಲ ಈ ತರ ಒಂದ್ ಕ್ಲಾಸ್ ನಾವು ಕೇಳಿದ್ವಲ್ಲ, ಸೊ ಈ ತರ ಶ್ರುತಿ ಅವ್ರು ಬಂದು ಈ ತರ ಕ್ಲಾಸ್ ಮಾಡಿದ್ರು, ಈ ತರ ಒಂದು ಪ್ರಾಬ್ಲಮ್ಸ್ ಆಲ್ರೆಡಿ ಇದೆ, ಈ ತರನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿತ್ತು. ಓಕೆ, ಇದು ನಿಜ ಇಲ್ಲ, ಆಲ್ರೆಡಿ ಫ್ಯೂ ಪ್ರೊಫೆಸರ್ಸ್, ಫ್ಯೂ ಟೀಚರ್ಸ್ ಕೂಡ ಅವರು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ರಲ್ಲ, ಈ ತರ ಒಂದು ಲಾಜಿಕ್ ಇಲ್ಲ, ಬಟ್ ಆದ್ರೆ ಇದು ನಿಜ ಇರಲ್ಲ ಅಂತ ನಾವು ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಮತ್ತೆ ಒಂದು ಫೋಟೋಸ್ ವಿಡಿಯೋಸ್ ಬರೋವಾಗ ಅದನ್ನ ಅದು ನಿಜಾನ ಸುಳ್ಳ ಅಂತ ನೋಡೋಕ್ಕೂ ಒಂದು ವೆಬ್ಸೈಟ್ಸ್ ಇದೆ. ಸೊ ಅಲ್ಲಿ ನಾವು ಚೆಕ್ ಮಾಡ್ಕೊಬಹುದು. ಮತ್ತೆ ಓಕೆ, ನಮಗೂ ಒಂದು ಇನ್ಫಾರ್ಮೇಶನ್ ಈ ತರ ಅನ್ವಾಂಟೆಡ್ ಆಗಿ ಬಂದ್ಬಿಡ್ತು, ಈ ವಾಟ್ಸಪ್ ಅಲ್ಲಿ ಫಸ್ಟ್ ಎಲ್ಲ ಬರ್ತಾ ಇತ್ತು, ಈ ಮೆಸೇಜ್ ನ ನೀವು 100 ಮೆಂಬರ್ಸ್ಗೆ ಫಾರ್ವರ್ಡ್ ಮಾಡಿದ್ರೆ ನಾಳೆ ನಿಮ್ ಮನೇಲಿ ಧನ ಜಾಸ್ತಿ ಆಗುತ್ತೆ, ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ, ನಿಮ್ಗೆ ನೀವು ಲ್ಯಾಂಡ್ ತಗೊಳ್ತೀರಾ, ನಿಮ್ಗೆ ದೇವರ ಆಶೀರ್ವಾದ ಜಾಸ್ತಿ ಆಗುತ್ತೆ. ಸೊ ಅದು ಹೆಂಗೆ ಅಂದ್ರೆ ಗೊತ್ತು, ಇವಾಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಅಂದ್ರೆ ಇವ್ರಿಗೆ ಭಯ ಬೀಳ್ತಾರೆ, ನಾವು ಈ ತರ ಮೆಸೇಜ್ ಕಳಿಸಿದ್ರೆ ಪಕ್ಕ ಫಾರ್ವರ್ಡ್ ಮಾಡ್ತಾರೆ, ದೇವ್ರಿಗೆ ಭಯ ಬೀಳ್ತಾರೆ, ಅವ್ರಿಗೂ ಲಾಭ ಬರ್ಬೇಕು, ಧನ ಬರ್ಬೇಕಂದ್ರೆ ಖಂಡಿತ ಮಾಡ್ತಾರೆ ಅಂತ ಆ ತರ ಮೆಸೇಜಸ್ ನ ಫಾರ್ವರ್ಡ್ ಮಾಡ್ತಾರೆ, ಲಿಂಕ್ಸ್ ನ ಶೇರ್ ಮಾಡ್ತಾರೆ. ಇಲ್ಲಾಂದ್ರೆ ಇವಾಗ ಏನಾಗೈತೆ ಅಂದ್ರೆ, ಇವಾಗ ಅದೊಂದು ಸ್ವಲ್ಪ ಓಲ್ಡ್ ಮಾಡೆಲ್ ಆಗೈತೆ ಅನ್ಕೊಳ್ರಿ, ಇವಾಗಾದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ನಾನು ತಕೊಂಡು ಇದು ಇಷ್ಟು ಆಫರ್ ಬಂತು ಇದನ್ನ ಶೇರ್ ಮಾಡೋದು ಸ್ಟಾರ್ಟ್ ಆಗೈತು. ಸೊ ಇದನ್ನ ಫಾರ್ವರ್ಡ್ ಮಾಡೋದನ್ನ ಫಸ್ಟ್ ಸ್ಟಾಪ್ ಮಾಡ್ಬೇಕು. ದೆನ್ ಏನೋ ಒಂದು ಮಿಸ್ಇನ್ಫಾರ್ಮೇಶನ್, ಒಂದು ಅನ್ವಾಂಟೆಡ್ ವಿಡಿಯೋಸ್ ಫೋಟೋಸ್ ಬರೋವಾಗ ಯು ಶುಡ್ ರಿಪೋರ್ಟ್. ಸೊ ಎಲ್ಲಿ ರಿಪೋರ್ಟ್ ಮಾಡ್ಬೇಕು, ರಿಪೋರ್ಟ್ ಮಾಡಕ್ಕೆ ಯಾರಿಗ ಗೊತ್ತಿಲ್ಲ ಅಂದ್ರೆ ನಾವು ಮುಂದೆ ಇದ್ದು ಅರೆ ಓಕೆ ಇದು ಕಾಮನ್, ಬಟ್ ಎಮೋಷನಲಿ ಒಬ್ಬನ ಕಾಮ್ ಮಾಡೋದು ತುಂಬಾ ಕಷ್ಟ. ಬಟ್ ಆದ್ರೆ ನಾವು ಒಂದು ಎಜುಕೇಟರ್ ಆಗಿ ನಾವೇ ಸ್ವಲ್ಪ ಮುಂದೆ ಹೋಗಿ ಇಲ್ಲ ಇದೆಲ್ಲ ಈ ನಡುವೆ ನಡೆಯೋ ಒಂದು ಪ್ರಾಬ್ಲಮ್, ಸೊ ಪರವಾಗಿಲ್ಲ ಇದನ್ನ ನಾವ್ ಇಲ್ಲೋಗಿ ರಿಪೋರ್ಟ್ ಮಾಡೋಣ, ಇಲ್ಲೋಗಿ ಕಂಪ್ಲೇಂಟ್ ಕೊಡೋಣ, ಇಲ್ಲಿ ರಿಪೋರ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ನಾವು ಸ್ವಲ್ಪ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ನಾವು ಬೇರೆಯವ್ರಿಗೆ ಅವೇರ್ನೆಸ್ ಕೊಡ್ಬೇಕಾಗತ್ತೆ.
ಸೊ ಆಲ್ರೆಡಿ ಹೇಳ್ದಂಗೆ ಒಂದು ಏನಾನ ಒಂದು ಮಿಸ್ಇನ್ಫಾರ್ಮೇಶನ್, ಒಂದು ಅನ್ವಾಂಟೆಡ್ ವಿಡಿಯೋಸ್ ಇದೆಲ್ಲ ಬರೋವಾಗ ಯು ಕ್ಯಾನ್ ಚೆಕ್ ಯೂಸಿಂಗ್ ದಿಸ್ ಲಿಂಕ್ https://mcaindia.in. ಈ ಲಿಂಕ್ ಅಲ್ಲಿ ನೀವು ಹೋಗಿ ಆ ಫೋಟೋನ ವಿಡಿಯೋನ ಹಾಕಿ ಇದು ಫೇಕ್ ಮಿಸ್ಇನ್ಫಾರ್ಮೇಶನ್ ಹೆಂಗೆ ಅಂತ ನೀವು ಕಂಡುಹಿಡಿಬಹುದು. ಪ್ಲಸ್ ಇದು ಮಾರ್ಚ್ 25 ಇಂದ ಓಪನ್ ಆಗಿದೆ. ದೆನ್ ಇದು ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಈ ಲ್ಯಾಂಗ್ವೇಜ್ ಅಲ್ಲಿ ಇವಾಗ ಕರೆಂಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಲೇಟರ್ ಸ್ವಲ್ಪ ಹೋಗ್ತಾ ಇನ್ನೂನು ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಬರುತ್ತೆ. ಸೊ ನಿಮ್ಗೆ ಏನಾರ ಈ ತರ ಡೌಟ್ಸ್ ಏನೋ ವಾಟ್ಸ್ಆಪ್ ಆಡಿಯೋ ವಿಡಿಯೋ ಏನೋ ಬರೋವಾಗ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಈ ನಂಬರ್ಗೆ ನೀವು ಶೇರ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಇಷ್ಟವರೆಗೂ ಮಾಡಿದ್ರಲ್ಲಿ ಏನೋ ಕ್ವಶನ್ಸ್ ಏನೋ ಡೌಟ್ಸ್ ಇದೆ ನೀವು ಕೇಳ್ಬೋದು. ಸೊ ಯಾರಿಗಾನ ಕ್ವಶನ್ಸ್ ಇದೆ ಮ್ಯಾಮ್ ನನ್ಗೆ ಇಲ್ಲಿ ಅರ್ಥ ಆಗಿಲ್ಲ ಹಂಗೇನ ಇದೆ? ಏನೋ ಕ್ವಶನ್ಸ್ ಇದೆ ಪ್ಲೀಸ್ ಕೇಳಿ. ಮೇಡಮ್ ಸರ್ ಈಗ ಫೇಕ್ ಮತ್ತು ಒರಿಜಿನಲ್ ಬಗ್ಗೆ ನೀವೆಲ್ಲ ಬಹಳ ಸಂಕ್ಷಿಪ್ತವಾಗಿ ನಮಗೆ ತಿಳಿವಾಗಿ ಹೇಳಿದ್ರಿ ಮೇಡಮ್. ಮೊದಲಿಗೆ ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಈಗ ನಾವು ಫೇಕ್ ಅಂತಂದು ನಾವು ಗುರುತಿಸ್ಬೇಕು ಅಂತಂದ್ರೆ ನಾವು ಹ್ಯಾಕ್ ಗುರುತಿಸ್ಬೇಕು ಮೇಡಮ್? ಸರ್ ಅದನ್ನೇ ಹೇಳ್ದಲ್ಲ. ಸೊ ವಿಡಿಯೋ ನಾವ್ ಸ್ವಲ್ಪ ಫೋಟೋನ ನೀಟಾಗಿ ನೋಡ್ಬೇಕಾಗತ್ತೆ. ಆಲ್ರೆಡಿ ವಿರಾಟ್ ಕೊಹ್ಲಿದ್ ಒಂದು ಫೋಟೋ ತೋರಿಸಿದೆಲ್ಲ. ಸೊ ಈ ಐಬ್ರೋ ಶಾರ್ಪ್ ಮಾಡಿರ್ತಾರೆ, ಮತ್ತೆ ಲಿಪ್ ಸಿಂಕಿಂಗ್, ಬ್ಯಾಕ್ ಗ್ರೌಂಡ್ ಓವರ್ ಬ್ರೈಟನಿಂಗ್ ಇದೆಲ್ಲ ಹೇಳಿದಲ್ಲ. ಸೊ ಅದನ್ನಿಕ್ಕಿ ನಾವು ಕಂಡುಹಿಡಿಬಹುದು. ಸಮ್ಟೈಮ್ಸ್ ಈಸಿನೂ ಅಲ್ಲ, ನಿಜ ಒಪ್ಕೊಳ್ತೀನಿ. ಯಾಕಂದ್ರೆ ಒಂದೊಂದು ಫೋಟೋ ರಿಯಲ್ ಆಗೇ ಇರುತ್ತೆ. ಸೊ ಆ ರೀತಿನಲ್ಲಿ ನಿಮ್ಗೆ ಆಲ್ರೆಡಿ ಶೋ ಮಾಡುತ್ತಲ್ಲ ಇದ್ರಲ್ಲಿ ಈ ವೆಬ್ಸೈಟ್ ಅಲ್ಲಿ ಇಲ್ಲಾಂದ್ರೆ ಈ ಕಾಂಟ್ಯಾಕ್ಟ್ ಗೆ ನೀವು ಅದನ್ನ ನೀವು ಶೇರ್ ಮಾಡಿ ಇದು ರಿಯಲ್ ಆಫ್ ಫೇಕ್ ಅಂತ ನೀವು ಕಂಡುಹಿಡಿಬಹುದು. ಜಾಸ್ತಿ ಇವಾಗ ಟೂಲ್ಸ್ ಬಂದಿದೆ ಸರ್, ಇದು ರಿಯಲ್ ಆಫ್ ಫೇಕ್ ಅಂತ ಕಂಡುಹಿಡಿ. ಸೊ ನೀವು ಅದನ್ನ ಯೂಸ್ ಮಾಡ್ಕೊಂಡು ಇದನ್ನು ಕಂಡುಹಿಡಿಬಹುದು ಸರ್. ಈಗ ವಿರಾಟ್ ಕೊಹ್ಲಿದು 2 ಫೋಟೋಸ್ ತೋರಿಸಿದ್ರು ಮೇಡಮ್. ಅವು 2 ಒರಿಜಿನಲ್ ಕಂಡಂಗೆ ಕಂಡು ಒಂದ್ ಫೇಕ್ ಅಂತ ನಮಗೆ ಅನಿಸ್ಲೇ ಇಲ್ಲ ಮೇಡಮ್. ನಿಜ. ಸೊ ಇವಾಗ ನೋಡಿದ್ರೆ ಓಕೆ ಇದು ಸ್ವಲ್ಪ ಕ್ಯಾಮ್ರಾ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿಲ್ಲ ಹಂಗೆ ಅನ್ಕೊಳ್ತೀವಲ್ಲ, ರೈಟ್? ಸೊ ಬಟ್ ಆದ್ರೆ ಸ್ವಲ್ಪ ನೋಟಿಸ್ ಮಾಡ್ಬೇಕು. ಅಲ್ಲಿ ಮಾತಾಡೋ ವರ್ಡ್ಸ್ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇದಾರಾ, ಇಲ್ಲಾಂದ್ರೆ ಬೇರೆ ಏನೋ ಅನ್ವಾಂಟೆಡ್ ಆಗಿ ಮಾಡಿದಾರ, ಇಲ್ಲಾಂದ್ರೆ ಅವ್ರು ಐಬ್ರೋಸ್, ಐಸ್ ಬ್ಲಿಂಕ್ ಆಗುತ್ತೆ ಸರ್. ಯೂಶುವಲ್ ಆಗಿ ಮಾತಾಡಿದ್ರೆ ಐಸ್ ಬ್ಲಿಂಕ್ ಆಗುತ್ತೆ. ಈ ತರ ಮಾರ್ಫಿಂಗ್ ಮಾಡಿದ್ರೆ ಐಸ್ ಬ್ಲಿಂಕ್ ಆಗಲ್ಲ, ಹಿಂಗೆ ಇರುತ್ತೆ. ಸೊ ಐಸ್ ಓಪನ್ ಅಲ್ಲೇ ಇರುತ್ತೆ. ಆ ತರ ವಿಡಿಯೋಸ್ ನೋಡಿ ನಾವು ಕಂಡುಹಿಡಿಬಹುದು. ಬಟ್ ಆದ್ರೆ ನೀವು ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ ಇದ್ರೆ ಕೂಡ ಬಟ್ ಈ ತರ ವೆಬ್ಸೈಟ್ಸ್ ಅಲ್ಲಿ ನಾವು ಯೂಸ್ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡಿ ಸೊ ಇದ್ರ ರಿಯಲ್ ಆಫ್ ಫೇಕ್ ಅಂತ ಕಂಡುಹಿಡಿಬಹುದು. ಇವಾಗ ಜಾಸ್ತಿ ಟೂಲ್ಸ್ ಬಂದಿದೆ ಸರ್, ಸೊ ಅದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. Madam, good afternoon. Thank you. Good afternoon from BMH GFGC Huliar. Now the artificial intelligence is occupying very important place in our day-to-day life. Yes, sir. How this artificial intelligence is going to adversely affect on the employment opportunities? ಸರ್ ಸೊ ಆಲ್ರೆಡಿ ಎಲ್ಲಾರ್ಗೂ ಮಾತು ಫೆಮಿಲಿಯರ್ ಆಗ್ಬಿಟ್ಟಿರುತ್ತೆ. AI ಟೆಕ್ನಾಲಜಿ ಯಾವಾಗ ಬಂತು ಇವಾಗ ಆಲ್ಮೋಸ್ಟ್ ಎಂಪ್ಲಾಯಬಿಲಿಟಿ ಹೊಟ್ಟೋಗ್ಬಿಡುತ್ತೆ. ಸೊ ಕೆಲಸ ಇರಲ್ಲ. ಸೊ ಜನ ಏನ್ ಮಾಡುದು, ಎಲ್ಲಾ ಕೆಲ್ಸನ AI ಮಾಡ್ತಾ ಇದೆ ಅಂತ. ಒನ್ ಥಿಂಗ್ ಸರ್, ಇವಾಗ ಏನೊಂದು ಅಗೇನ್ ಆಲ್ರೆಡಿ ಹೇಳ್ದಂಗೆ ಒಂದು ನ್ಯೂ ಟೆಕ್ನಾಲಜಿ ಬರ್ತಾ ಇದೆ ಅಂದ್ರೆ ಆಪರ್ಚುನಿಟೀಸ್ ಆಸ್ ವೆಲ್ as ಚಾಲೆಂಜಸ್ ಅನ್ನೋದು ಕಾಮನ್. ಇವಾಗ ನನಗೆ ಇವತ್ತು ನಾನೊಂದು ಮೇಲ್ ಕಳಿಸ್ಬೇಕು, ಬಟ್ ನಾನು ಅದಕ್ಕೆ ChatGPT ಗೆ ಗೊತ್ತಿಲ್ಲ ನಾನು ಏನ್ ಮೇಲ್ ಕಳಿಸ್ಬೇಕಂತ. ಓಕೆ, ನಾನು ಇವಾಗ ChatGPT ಸೊ ಸೆಂಡ್ ಮೇಲ್ ಟು ಈ ಪರ್ಸನ್ಗೆ ಸೆಂಡ್ ಮಾಡ್ರೆ ಅಂತ ಅದು ಏನ್ ಮಾಡುತ್ತೆ, ಮಾಡಲ್ಲ. ಅದು ನಾನು ಪ್ರಾಂಪ್ಟ್ ಮಾಡ್ಬೇಕು, ನಾನೇ ಕೊಡ್ಬೇಕು. ಸೊ ನನ್ಗೆ ಈ ಪರ್ಸನ್ಗೆ ಈ ಕಂಟೆಂಟ್ ಅಲ್ಲಿ ನಾನು ಮೇಲ್ ಮಾಡ್ಬೇಕು, ನನ್ಗೆ ಈ ಕಂಟೆಂಟ್ ರೆಡಿ ಮಾಡ್ಕೊಡ ಅಂತ ನಾನೇ ಮಾಡ್ಬೇಕು. ಅದೇ ಹ್ಯೂಮನೇ ಬೇಕು. ಸೊ ಪ್ರಾಂಪ್ಟ್ ಆಟೋಮೆಟಿಕ್ ಆಗಿ ChatGPT ಮಾಡಲ್ಲ. ಸೊ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಬೇಕಾಗುತ್ತೆ. ಸೊ ಎಲ್ಲಾ ಫೀಲ್ಡ್ ಅಲ್ಲಿ ಅಷ್ಟೇ, ಎಷ್ಟೇ ಟೂಲ್ಸ್ ಎಷ್ಟೇ ಟೆಕ್ನಾಲಜಿ ಬಂದ್ರೆ ಕೂಡ ನಮಗೆ ಏನ್ ಬೇಕೋ ಅದನ್ನೇ ಅದು ಮಾಡ್ಕೊಡುತ್ತೆ. ಇವಾಗ ChatGPT ನಲ್ಲಿ ಇವಾಗ ಒಂದು ಪ್ರಾಂಪ್ಟ್ ಕೊಟ್ರೆ ಅಗೇನ್ ರಿಪೀಟೆಡ್ ಸಿಗುತ್ತೆ. ಸೊ ಅದ್ರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಡು ಅಂದ್ರೂ ಈಗ ಆಲ್ಮೋಸ್ಟ್ ರಿಪೀಟೆಡ್ ಬರುತ್ತೆ. ಸೊ
ಒಂದ್ ಸಾರಿ ಓಕೆ ಫೈನ್, ಸ್ವಲ್ಪ ಡಿಫ್ರೆಂಟ್ ಒಂದು 5 to 6 ಬರ್ಬೋದೇನೋ. ಎಗೇನ್ ನಾವು ಕೇಳ್ತಾನೆ ಇದ್ರೆ ಅದಕ್ಕೂ ಅಷ್ಟೇ. ಸೊ ಅಲ್ಲಿ ಹ್ಯೂಮನ್ ರಿಸೋರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಎಂಪ್ಲಾಯಬಿಲಿಟಿ, ಇವಾಗ ಒಂದು AI ಬಂದಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸರ್, ಇವಾಗ ಫೋನ್ ಪೇ ಬಂತು, ಪೇಟಿಎಂ ಬಂತು, ಎಲ್ಲಾರು ಆನ್ಲೈನ್ ಪೇಮೆಂಟ್ ಗೆ ನಾವು ಎಲ್ಲಾರು ಮೂವ್ ಆಗಿದ್ವಿ, ಯೂಸಿಂಗ್ ಕ್ಯಾಶ್ ಇಂದ ಆನ್ಲೈನ್ ಪೇಮೆಂಟ್ ಮೂವ್ ಆಗ. ಬಟ್ ಅದ್ರಲ್ಲಿ ಎಷ್ಟೊಂದು ಎಂಪ್ಲಾಯಬಿಲಿಟಿ ಬಂದ್ಬಿಡ್ತು. ಇವಾಗ ಫೋನ್ ಪೇ ಒಂದು ಕಂಪನಿ ಇದೆ, ಪೇಟಿಎಂ ಒಂದು ಕಂಪನಿ ಇದೆ. ಇವಾಗ ಎಲ್ಲ ಅಂಗಡಿಗೆ ಹೋಗುದ್ರೇನು ಆ ಪೇಟಿಎಂ ಸೌಂಡ್ ಬಾಕ್ಸ್ ಇದೆ, ಆ ಸೌಂಡ್ ಬಾಕ್ಸ್ ಗೆ ಕೊಡಕ್ಕೆ ಹ್ಯೂಮನ್ಸ್ ಬರ್ಬೇಕು. ಯಾಕೆಂದ್ರೆ ಅದ್ರ ಬಗ್ಗೆ ಹೇಳಕ್ಕೆ ಹ್ಯೂಮನ್ಸ್ ಬರ್ತಾ ಇದಾರೆ, ಅದನ್ನ ಸೇಲ್ ಮಾಡಕ್ಕೆ ಹ್ಯೂಮನ್ಸ್ ಬರ್ತಾ ಇದಾರೆ. ಸೊ ಒಂದು ಓಕೆ, ನೀವು ಹೇಳೋದು ಫೆಮಿಲಿಯರ್, ಇವಾಗ ಹೋಗ್ತಾನೆ ಎಲ್ಲಾರು ಮಾತಾಡ್ತಾನೆ ಇದೀವಿ ಅದ್ರ ಬಗ್ಗೆ, ಅಯ್ಯೋ ಬಂದ್ಬಿಡ್ತು, ಎಂಪ್ಲಾಯಬಿಲಿಟಿ ಇರಲ್ಲ. ಬಟ್ ನಾವು ಅದಕ್ಕೆ ನಾವ್ ಎಷ್ಟೊಂದು ಎಕ್ವಿಪ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ನಮ್ಗೆ ಇವಾಗ ಬಂದ್ಬಿಡ್ತಪ್ಪ, ಇವಾಗ ನನ್ಗೆ ಇದು ಗೊತ್ತಿಲ್ಲ, ನನ್ಗೆ ಇಷ್ಟ ಇಲ್ಲ, ಓದಲ್ಲ ಅಂದ್ರೆ ನಾವ್ ಸುಮ್ನೆ ಕುತ್ಕೊಬೇಕು. ಬಟ್ ಓಕೆ, ಅಲ್ಲಿ ಏನೇನ್ ನ್ಯೂ ಟೂಲ್ಸ್ ಬಂದಿದೆ, ಏನೇನಿದೆ ಅದು ಕಲ್ತ್ ಬಂದ್ಕೊಳ್ರಿ. ಓಕೆ, ಅದನ್ನ ಟೀಚ್ ಮಾಡಕ್ಕೆ ನಿಮ್ಗೆ ಒಂದು ಆಪರ್ಚುನಿಟಿ ಸಿಗ್ಬೋದು, ಅದ್ರಲ್ಲಿ ನೀವು ಎಂಪ್ಲಾಯಬಿಲಿಟಿ ಸಿಗ್ಬೋದು. ಸೊ ಯು ಶುಡ್ ಎಕ್ವಿಪ್ ಯುವರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಮಸ್ತೆ. ಡಾಕ್ಟರ್ ನಾಗರತ್ನ, JFGC ನ್ಯಾಮತಿ ಮ್ಯಾಮ್. ಮೇಡಮ್, ಈ ವಾಟ್ಸಪ್ ಅಲ್ಲಿ APK ಫೈಲ್ ಅಂತ ಬರುತ್ತಲ್ಲ, ಇಟ್ಸ್ ವೆರಿ ಹಾರ್ಮ್ಫುಲ್ ಟು ಫೋನ್ ಇಫ್ ಇಟ್ ಈಸ್ ಓಪನ್ಡ್ ಅಂತ. ಓಪನ್ ಮಾಡ್ಬೇಕು ಬೇಡ ಮೇಡಮ್? ಹಂಗ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ? ಸಾರಿ ಮ್ಯಾಮ್, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ? ಮೇಡಮ್, APK ಫೈಲ್ಗಳು ಬರುತ್ತಲ್ಲ ಮೇಡಮ್, ಇಟ್ಸ್ ವೆರಿ ಹಾರ್ಮ್ಫುಲ್ ಟು ಯುವರ್ ಫೋನ್ ಇಫ್ ಇಟ್ ಈಸ್ ಓಪನ್ಡ್ ಅಂತ ಬರುತ್ತೆ. ಅದನ್ನ ಓಪನ್ ಮಾಡ್ಬೇಕು ಬೇಡವಾ ಮ್ಯಾಮ್? ಓಕೆ, ಅರ್ಥ ಆಯ್ತು. ಸೊ ಒಂದೊಂದು ಫೈಲ್ ಇವಾಗ ನಾರ್ಮಲ್ ಆಗಿ ನಮ್ಮ ಪ್ರೊಫೆಸರ್ಸ್ ಇಲ್ಲಾಂದ್ರೆ ನಮ್ಮ ಪ್ರಿನ್ಸಿಪಲ್ ಶೇರ್ ಮಾಡೋ ಫೈಲ್ ಬಂದು ಓಪನ್ ಮಾಡಕ್ ಕೂಡ ಇದೇ ಬರುತ್ತೆ. ಇಟ್ ಇಸ್ ವೆರಿ ಹಾರ್ಮ್ಫುಲ್ ವೆನ್ ಇಫ್ ಯು ಓಪನ್ ಅಂತ. ಬಟ್ ಸೇಮ್ ಅದು ನಾವು ಯಾರ್ ಫೈಲ್ ಕಳ್ಸಿದ್ದಾರೆ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್, ನಿಮ್ ಪ್ರಿನ್ಸಿಪಲ್ ಇಂದ ಬಂದಿದ, ಇಲ್ಲ ನಿಮ್ ಟೀಚರ್ಸ್, ನಿಮ್ ಕೊಲೀಗ್ಸ್, ಸ್ಟೂಡೆಂಟ್ಸ್ ಅಂತ, ಇಲ್ಲಾಂದ್ರೆ ಎಲ್ಲಿ ಒಂದು ಪ್ರೊಫೆಷನಲ್ ಇಂದ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ರಿ. ಆವಾಗ ನೀವು ಓಪನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಅನ್ವಾಂಟೆಡ್ ಆಗಿ ಇವಾಗ ಒಂದು ಸ್ವಿಗ್ಗಿ, ಝೊಮ್ಯಾಟೊ, ಇಲ್ಲಾಂದ್ರೆ ಒಂದು ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತ ಈ ಆಪಲ್ ಇಂದ ಏನೋ ಬಂದಿದೆ ಅನ್ಕೊಳ್ರಿ, ಆವಾಗ ಯು ಶುಡ್ ಅವಾಯ್ಡ್. ಥ್ಯಾಂಕ್ ಯು. ಸೊ ಇಷ್ಟೊಂದು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ನನ್ಗೆ ಗೊತ್ತಾಗಿ ಆಲ್ಮೋಸ್ಟ್ ಡೌಟ್ಸ್ ಕ್ಲಿಯರ್ ಆಗಿದೆ. ಬಟ್ ಇನ್ನೊಂದ್ ಏನಂದ್ರೆ, ಇವಾಗ ನಾನು ನಿಮ್ಗೆ ಇವಾಗ ಎಲ್ಲರಿಗೂ ಹೇಳ್ಕೊಟ್ಟೆ, ನೆಕ್ಸ್ಟ್ ಇವಾಗ ಏನೇನ್ ಮಾಡ್ಬೇಕು, ಇದು ಹೆಂಗೆ ಮಿಸ್ಇನ್ಫಾರ್ಮೇಶನ್ ನಾವು ಇದು ಮಾಡ್ತೀವಂತ. ದೆನ್ ನೆಕ್ಸ್ಟ್ ಸ್ಟೆಪ್, ಆಸ್ ಎ ಟೀಚರ್ಸ್, ಆಸ್ ಅನ್ ಎಜುಕೇಟರ್ಸ್, ವಾಟ್ ಯು ಹ್ಯಾವ್ ಟು ಡೂ ಅಂದ್ರೆ, ಫಸ್ಟ್ ಥಿಂಗ್, ಈ ಲೆಸನ್ ನ ನಿಮ್ಮ ಸ್ಟೂಡೆಂಟ್ಸ್ಗೆ ಮಾಡ್ಬೇಕು. ಇವಾಗ ನಿಮ್ಗೆ ಎಲ್ಲಾರ್ಗು ಅರ್ಥ ಆಗಿರುತ್ತೆ. ಎಗೇನ್ ಇದನ್ನೇ ಹೇಳ್ತಾ ಇದೀನಿ ಅನ್ಕೊಳ್ಬೇಡ್ರಿ. ಆಪರ್ಚುನಿಟೀಸ್, ಚಾಲೆಂಜಸ್. ಸೊ ಆಪರ್ಚುನಿಟಿನೇ ಎಲ್ಲಾರು ನೋಡ್ತೀವಿ, ಈ ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ವಿ ಆರ್ ನಾಟ್ ರೆಡಿ. ಸೊ ನಾವೇ ರೆಡಿ ಇಲ್ಲ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದಿಸ್ ಲೆಸನ್ ಟು ಯುವರ್ ಸ್ಟೂಡೆಂಟ್ಸ್, ಬಿಕಾಸ್ ಯು ನೋ ವೆರಿ ವೆಲ್ ಅಬೌಟ್ ಯುವರ್ ಸ್ಟೂಡೆಂಟ್ಸ್ ಮೋರ್ ದೆನ್ ಅಸ್. ದೆನ್ ಮತ್ತೆ ಈ ಮೆಟೀರಿಯಲ್ಸ್, ಈ ರೆಕಾರ್ಡಿಂಗ್ ಸೆಷನ್ ನ ನಿಮ್ಗೆ ಕಲ್ಸ್ಕೊಡ್ತೀವಿ. ಸೊ ಈ ಸೆಷನ್ ಇದು ಲಾಸ್ಟ್ ಸೆಷನ್ ಈ ಅಕಾಡೆಮಿಕ್ ಇಯರ್ ಅಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲಾ ಟೀಚರ್ಸ್ಗೂ, ಪ್ರೊಫೆಸರ್ಸ್ಗೂ ನಾನು ಕ್ಲಾಸ್ ಮಾಡೋವಾಗ ಒಂದೇ ಹೇಳ್ತೀನಿ, ಇದು ಎಷ್ಟು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಮ್ಗೆ ಒಂದು ವಿಷಯ ಸಡನ್ ಆಗಿ ಬರೋವಾಗ ಎಷ್ಟು ಭಯ ಬೀಳ್ತೀವಿ. ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ರಿ, ಅವರು ಯಾವ ತರ ಇದನ್ನ ಫೇಸ್ ಮಾಡ್ತಾರೆ ಅಂತ. ಸೊ ಈ ರೆಕಾರ್ಡಿಂಗ್ ಸೆಷನ್ ನ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದು ಆಲ್ಮೋಸ್ಟ್ ಕನ್ನಡದಲ್ಲಿ ನಾನು ಮಾಡಿದ್ದೀನಿ. ಸೊ ಇದು ತುಂಬಾ ಈಸಿ ಆಗಿರುತ್ತೆ ನಿಮ್ಗೆ ಸೆಷನ್ ಮಾಡಕ್ಕೆ. ನಿಮ್ಗೆ ಇಮೇಲ್ ಮೂಲಕ ನಿಮ್ಗೆ ಶೇರ್ ಮಾಡ್ತೀವಿ. ಇದನ್ನ ನಿಮ್ಮ ಸ್ಟೂಡೆಂಟ್ಸ್ಗೆ ಮಾಡ್ರಿ. ಪ್ಲಸ್ ಇಂಪಾರ್ಟೆಂಟ್ ಏನಂದ್ರೆ, ಡಿಜಿಟಲ್ ನಾಗರಿಕ್ ಪ್ಲೆಜ್ ನ ನಿಮ್ಮ ಸ್ಟೂಡೆಂಟ್ಸ್ಗೆ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಮಾಡ್ಬೇಕಾಗತ್ತೆ. ದೆನ್ ಅದನ್ನ ಮಾಡಿದ್ದು ಡಾಕ್ಯುಮೆಂಟ್ಸ್, ಫೋಟೋಸ್ ಅಂಡ್ ವಿಡಿಯೋಸ್ ನ ಶೇರ್ ಮಾಡ್ಬೇಕಾಗುತ್ತೆ. ಸೊ ಇದು ಡಿಜಿಟಲ್ ನಾಗರಿಕ್ ಪ್ಲೆಜ್. ಇದು ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡರಲ್ಲೇ ನಿಮ್ಗೆ ಶೇರ್ ಮಾಡ್ತೀವಿ. ನೀವು ಇದನ್ನ ಸ್ಟೂಡೆಂಟ್ಸ್ಗೆ ನಿಮ್ ಕ್ಲಾಸ್ ರೂಮ್ ಅಲ್ಲಿ ಮಾಡೋವಾಗ ಫೋಟೋಸ್, ವಿಡಿಯೋಸ್ ಕ್ಲಿಕ್ ಮಾಡಿ ನಮ್ಗೆ ಶೇರ್ ಮಾಡ್ಬೇಕಾಗತ್ತೆ. ಸೊ ಫೀಡ್ಬ್ಯಾಕ್ ಫಾರ್ಮ್ ನಿಮ್ಗೆ ಶೇರ್ ಮಾಡ್ತೀವಿ. ಸೊ ನಿಮ್ಗೆ ಏನೇನ್ ಮೆಟೀರಿಯಲ್ಸ್ ಬೇಕು, ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಯಾಕೆ ಶೇರ್ ಮಾಡಿಲ್ಲ ಅಂದ್ರೆ, ಈ ಸೆಷನ್ ಮುಗಿದ್ಮೇಲೆ ಶೇರ್ ಮಾಡೋಣ ಅಂತ ಇದ್ವಿ. ಸೊ ಅದಕ್ಕೋಸ್ಕರನೇ ಒನ್ಸ್ ಇದು ಸೆಷನ್ ಮುಗಿದ್ಮೇಲೆ ನಿಮ್ಗೆ ಎಲ್ಲಾರ್ಗು ಶೇರ್ ಮಾಡ್ತೀವಿ ಮೆಟೀರಿಯಲ್ಸ್ ನ. ಸೊ ಇಫ್ ಇನ್ ಕೇಸ್
ಮ್ಯಾಮ್ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ನೀವು ಸುಮನಾ ಮ್ಯಾಮ್ ನ ರೀಚ್ ಔಟ್ ಆಗ್ಬೋದು, ನೋಡಲ್ ಆಫೀಸರ್ನ. ಸೊ ಇಫ್ ಇನ್ ಕೇಸ್ ನಮ್ಗೆ ಇನ್ಫಾರ್ಮೇಶನ್ ಬಂತು ಇವ್ರಿಗೆ ರೀಚ್ ಆಗಿಲ್ಲ ಅಂದ್ರೆ ವಿ ಆರ್ ರೆಡಿ ಟು ಸೆಂಡ್ ಯು. ಸೊ ನಿಮ್ಗೆ ಬೇಕಾದ್ರೆ ಮೆಟೀರಿಯಲ್ಸ್ ಎಲ್ಲ ನಾವು ಶೇರ್ ಮಾಡ್ತೀವಿ. ಬಟ್ ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ, ನಿಮ್ಗೆ ಇವಾಗ ಮಾಡಿದ ಸೆಷನ್ ನ ನಿಮ್ಮ ಸ್ಟೂಡೆಂಟ್ಸ್ ಗೆ ಮಾಡಬೇಕಾಗುತ್ತೆ. ಪ್ಲಸ್ ಎಷ್ಟೊಂದು ಸ್ಟೂಡೆಂಟ್ಸ್ ಗೆ ನೀವು ಟೀಚ್ ಮಾಡಿದ್ರೆ ಅದು ಇಂಪಾರ್ಟೆಂಟ್. ಇವಾಗ ನಿಮ್ ಸ್ಕೂಲಲ್ಲಿ 300 ಮೆಂಬರ್ಸ್ ಇದಾರೆ ಅಂದ್ರೆ ಸೊ 300 ಮೆಂಬರ್ಸ್ಗೂ ಈ ಇನ್ಫಾರ್ಮೇಶನ್ ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಎಷ್ಟು ಜನ ಸ್ಟೂಡೆಂಟ್ಸ್ ನೀವು ಮಾಡಿದೀರಾ, ಪ್ಲಸ್ ಫೋಟೋಸ್ ಅಂಡ್ ವಿಡಿಯೋಸ್ ನೀವು ಶೇರ್ ಮಾಡಬೇಕಾಗುತ್ತೆ. ಮ್ಯಾಮ್ ಒಂದ್ ಡೌಟ್ ಇದೆ. ಹೇಳ್ರಿ ಮ್ಯಾಮ್. ಮ್ಯಾಮ್ ಸ್ಟೂಡೆಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿ ಪೈರಸಿ ಮುಖಾಂತರ ಮೂವೀಸ್ ನೆಲ್ಲ ಡೌನ್ಲೋಡ್ ಮಾಡಕ್ಕೆ ಡಿಫ್ರೆಂಟ್ ವೆಬ್ಸೈಟ್ಸ್ ಎಲ್ಲ ಹೋಗಿ ಡೌನ್ಲೋಡ್ ಎಲ್ಲ ಮಾಡ್ತಾರಲ್ಲ, ಆತರ ಮೂವೀಸ್ ಡೌನ್ಲೋಡ್ ಮಾಡುವಾಗೇನೆ ಆ ರಮ್ಮಿ ಸರ್ಕಲ್ ದೆಲ್ಲ ಅಡ್ವರ್ಟೈಸ್ ಬರುತ್ತೆ, ಮತ್ತೆ ಇನ್ನು ಕೆಲವೆಲ್ಲ ಬರುತ್ತೆ. ಆತರ ಡೌನ್ಲೋಡ್ ಮಾಡ್ಕೊಳ್ಳೋದು ಒಳ್ಳೇದ ತಪ್ಪ? ಅದನ್ನ ಹೇಳ್ಬೇಕು ಸರ್. ತಪ್ಪು ಅಂತಾನೆ ಆಕ್ಚುಲಿ, ಆದ್ರೂ ಮಾಡ್ತಾರಲ್ಲ, ಅದರಿಂದ ಏನ್ ಡೇಂಜರ್ ಆಗುತ್ತೆ ಅನ್ನೋದನ್ನ ಹೇಳ್ಬೇಕಲ್ವಾ ಮ್ಯಾಮ್? ನಿಜ ಆಕ್ಚುಲಿ ಇಲ್ಲ. ಇವಾಗ ಇದು ಸ್ಟೂಡೆಂಟ್ ಫೇಸ್ ಮಾಡಿದ್ರಂದ್ರಲ್ಲ, ಇವಾಗ ನಿನ್ನೆ ನಾನ್ ಫೇಸ್ ಮಾಡಿದ್ದು, ನಾನು ಏನೋ ಅಪ್ಲಿಕೇಶನ್ ನ ಓಪನ್ ಮಾಡಿ ನಾನು ಸರ್ಚ್ ಮಾಡ್ತಾ ಇದ್ದೆ, ಸಡನ್ ಆಗಿ ರಮ್ಮಿ ಆಪ್ ಬಂದು ಡೌನ್ಲೋಡ್ ಆಗ್ಬಿಡ್ತು. ನನ್ಗೆ ಗೊತ್ತಿಲ್ಲ ಹೆಂಗಾಯ್ತು ಅಂತ. ಬಟ್ ಆವಾಗ ನಾನು ಥಿಂಕ್ ಮಾಡಿದೆ, ನಾನು ರಮ್ಮಿ ಅಂತ ನಾನು ಸರ್ಚು ಮಾಡಿಲ್ಲ, ಅದ್ರ ಬಗ್ಗೆ ನಾನು ಏನೂನು ಎಲ್ಲಿ ಸ್ಕ್ರೋಲ್ ಮಾಡಿಲ್ಲ, ಏನಿಲ್ಲ. ಅದು ಹೆಂಗ್ ಬಂದಿತ್ತು, ಎಲ್ಲಿ ನನ್ನ ಮೊಬೈಲ್ ಅಲ್ಲಿ ಬಂದು ಕುತ್ಕೊಂತಂದ ಗೊತ್ತಿಲ್ಲ. ಸಡನ್ ಆಗಿ ಬಂದು ಇನ್ಸ್ಟಾಲ್ ಅಂತ ಬಂದ್ಬಿಟ್ಟು. ಓಕೆ, ಸೊ ಆವಾಗ ಥಿಂಕ್ ಮಾಡಿದೆ, ನನಗೆ ಗೇಮಿಂಗ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಓಕೆ ಫೈನ್. ಬಟ್ ಇಂಟ್ರೆಸ್ಟ್ ಇರೋರು ಏನ್ ಮಾಡ್ತಾರೆ, ಓಕೆ ಹೆಂಗೋ ಮಾಡ್ಬಿಟ್ಟೆ ಎಲ್ಲ, ಡೇಟಾ ವೇಸ್ಟ್ ಆಗ್ಬಿಡುತ್ತೆ ಅನ್ಬಿಟ್ಟು ಅದನ್ನ ಗೇಮ್ ನ ಆಡೋದ್ ಸ್ಟಾರ್ಟ್ ಮಾಡ್ತೀವಿ. ಸೊ ರಮ್ಮಿ ಆಪ್ ನಿಮ್ಗೆ ಗೊತ್ತು ಅದೆಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದೆ ಅಂತ. ಸೊ ನಾವು ಸ್ಟೂಡೆಂಟ್ಸ್ ಗೆ ಇನ್ಫಾರ್ಮ್ ಮಾಡ್ಬೇಕಾಗಿರೋದು, ಒಂದು ಮೂವಿ ಡೌನ್ಲೋಡ್ ಮಾಡ್ತೀರಾ ಅಂದ್ರೆ ಸೊ ಅದ್ರಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ರಿ, ಈ ಗೇಮ್ ನ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ. ಸೊ ನೀವು ಸ್ಟೂಡೆಂಟ್ಸ್ ಗೆ ಹೇಳ್ಕೊಡ್ಬೇಕಾಗಿರೋದು, ಇಫ್ ಇಟ್ ಈಸ್ ಇಂಪಾರ್ಟೆಂಟ್, ಮೂವಿನ ಡೌನ್ಲೋಡ್ ಮಾಡ್ತೀರಾ, ಸೇಫ್ ಆಗಿ ಡೌನ್ಲೋಡ್ ಮಾಡ್ರಿ. ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ ಒಂದು ಗೇಮಿಂಗ್ ಬರೋವಾಗ ಯು ಶುಡ್ ಅವಾಯ್ಡ್ ಡೌನ್ಲೋಡ್ ದಟ್. ಇಫ್ ಇನ್ ಕೇಸ್ ಗೊತ್ತಿಲ್ದಿರ ಡೌನ್ಲೋಡ್ ಆಗ್ಬಿಟ್ರೆ ಫಸ್ಟ್ ಅನ್ಇನ್ಸ್ಟಾಲ್ ಮಾಡ್ರಿ ಅಂತ. ಸೊ ಮ್ಯಾಮ್ ಥ್ರೂ ಅವೇರ್ನೆಸ್ ಓನ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಚಾಟ್ GPT ಅದೆಲ್ಲ ಅದೆಲ್ಲ ಯೂಸ್ ಮಾಡಕ್ಕೆ ಎಂಕರೇಜ್ ಮಾಡ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ ಮೇಡಮ್? ಇಲ್ಲ ನೀವು ಎಂಕರೇಜ್ ಮಾಡ್ರಿ ಮ್ಯಾಮ್. ಯಾಕಂದ್ರೆ ಸೊ ನಾವು ಭಯ ಬೀಳ್ತೀವಿ ಅನ್ನೋದು ಸ್ಟೂಡೆಂಟ್ಸ್ ಹೋಮ್ ವರ್ಕ್ ಎಲ್ಲ ಚಾಟ್ GPT ಕಾಪಿ ಪೇಸ್ಟ್ ಮಾಡ್ಬಿಡ್ತಾರೆ ಅಂತ. ನಮಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಮಾತಾಡೋ ಇಂಗ್ಲಿಷ್ಗೂ ಚಾಟ್ GPT ಕೊಡೋ ಇಂಗ್ಲಿಷ್ಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ, ರೈಟ್? ಅದು ಎಲ್ಲಾರು ಒಪ್ಕೊಳ್ತಾರೆ. ಇವಾಗ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಅಷ್ಟು ನೀಟ್ ಆಗಿ ವರ್ಡ್ಸ್ ನಾವು ಮಾತಾಡ್ತೀರ ಅಂದ್ರೆ ಇಲ್ಲ. ಸೊ ಸ್ಟೂಡೆಂಟ್ಸ್ ನಿಮ್ಗೆ ಇಫ್ ಇನ್ ಕೇಸ್ ಹೋಮ್ ವರ್ಕ್ ಅಲ್ಲಿ ಕಾಪಿ ಮಾಡಿ ನಿಮ್ಗೆ ಪೇಸ್ಟ್ ಮಾಡಿ ಕೊಡ್ತಾ ಇದಾರೆ ಅಂದ್ರೆ ಯು ಕ್ಯಾನ್ ತುಂಬಾ ಈಸಿನೇ ಫೈಂಡ್ ಔಟ್ ಮಾಡೋದು. ಸೊ ಅವಾಗ ನೀವು ಬೈರಿ, ಸೊ ಇದು ತಪ್ಪು, ಹಿಂಗೆಲ್ಲ ಮಾಡಬಾರ್ದು ಅಂತ. ಬಟ್ ಚಾಟ್ GPT ಮೂಲಕ, ಬಟ್ ಇಫ್ ದೇ ನೋ ಹೌ ಟು ಗಿವ್ ಪ್ರಾಂಪ್ಟ್, ಚಾಟ್ GPT ಅಂದ್ರೆ ಅದು ತುಂಬಾ ಒಳ್ಳೆ ವಿಷಯನೇ ಅಲ್ಲ. ಓಕೆ, ಅದನ್ನು ಪ್ರಾಂಪ್ಟಿಂಗ್ ಇಂಜಿನಿಯರಿಂಗ್ ನೆಕ್ಸ್ಟ್ ಅವ್ರ ಫ್ಯೂಚರ್ ಆ ಫೀಲ್ಡ್ ಅಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಆಪರ್ಚುನಿಟೀಸ್ ಇದೆ. ಸೊ ಚಾಟ್ GPT ಯೂಸ್ ಮಾಡ್ಲಿ, ಬಟ್ ಅದರಿಂದ ಹೋಮ್ ವರ್ಕ್ ಕಾಪಿ ಮಾಡ್ಬೇಡಿ ಅನ್ನೋವಾಗ ನಿಮ್ಗೆ ಗೊತ್ತು ಅದು ಕಾಪಿ ಪೇಸ್ಟ್ ಆಗಿದ, ಅವ್ರ ನಾಲೆಜ್ ಅಲ್ಲಿ ಇದೆ ಅಂತ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಜೆನ್ ಎ ಅಂದ್ರಲ್ಲ, ಅದು ಜೆನ್ ಅಂದ್ರೆ ಜನರೇಷನ್ ಅಂತಾನು? ಹೌದು, ಜನರೇಟಿವ್ AI ಅಂತ. ಓಕೆ, ಸೊ ಸೆಷನ್ ಇಷ್ಟಕ್ಕೂ ಮುಗೀತು. ನಿಮ್ಮ ಫೀಡ್ಬ್ಯಾಕ್. ಎಕ್ಸ್ಕ್ಯೂಸ್ ಮೀ, ಅಲ್ಲ ಮೇಡಮ್, ನಿಮ್ದು ಮೆಟಾ AI ಅಂತ ಇದೆಯಲ್ಲ, ಇಸ್ ಇಟ್ ಅ ಪಾರ್ಟ್ ಆಫ್ ವಾಟ್ಸ್ಆಪ್ ಕಂಪನಿ? ಮೆಟಾ AI? Yes, sir. Meta, this is part of WhatsApp. It's the same company. So 1 minute, Shruti. I'll share the attendance sheet in the chat. Okay, sir. ಮೇಡಮ್ ಪೂರ್ತಿ ಕ್ಲಾಸಿನ ವಿಡಿಯೋ ಹಾಕ್ಬೇಕು. ನಾವ್ 1 ತಾಸು ತಗೊಂಡಿದ್ದು. ಇಲ್ಲ ಸರ್, ಇವಾಗ ಪೂರ್ತಿ ಕ್ಲಾಸ್ ಅಂದ್ರೆ ಇವಾಗ 1 hour ಮಾಡಿದ್ರೆ 1 hour ವಿಡಿಯೋನು ಬೇಕಾಗಿಲ್ಲ. ಅಟ್ಲೀಸ್ಟ್ ಚಿಕ್ಕ ಫೋಟೋಸ್ ನೀವು ಕ್ಲಾಸ್ ಮಾಡುವಾಗ ಫೋಟೋಸ್ ತಕೊಳ್ರಿ. ಇವಾಗ ವಿಡಿಯೋಸ್ ಅಂದ್ರೆ ಇವಾಗ ಸ್ಟೂಡೆಂಟ್ಸ್ ಚಾಟ್ ಪೇಪರ್ ಮಾಡಿಸ್ರಿ, ಅವೇರ್ನೆಸ್ ಏನನ್ನ ಒಂದು ಆಕ್ಟಿವಿಟಿ ಮಾಡಿ ಚಾಟ್ ಪೇಪರ್ ಮಾಡ್ರಿ. ಆ ಚಾಟ್ ಪೇಪರ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು 5 to 6 minutes. ಆ ವಿಡಿಯೋನ ನೀವು ಕ್ಯಾಪ್ಚರ್ ಮಾಡ್ಕೊಳ್ಬಹುದು. 3 to 4 minutes ವಿಡಿಯೋಸ್ ಸಾಕು. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ಡಾಕ್ಟರ್ ಶಾಂತ ಪೂಜಾರ್ ಅಂತ, ಗೌರ್ಮೆಂಟ್ ವುಮೆನ್ಸ್ ಕಾಲೇಜ್ ಗದಗ. ಹೇಳ್ರಿ ಮೇಡಮ್, ಈಗ ಫೇಕ್ ಅಥವಾ ರಿಯಲ್ ಅನ್ನೋದ್ರ ಬಗ್ಗೆ ಟೂಲ್ಸ್ ಈಗ ಯಾಕಿದೆ ಅಂತಂದ್ರಿ,
ಅದು ಯಾವ್ದಂತ ಹೇಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ಹೇಗೆ ಹೇಳೋದು ಅದನ್ನ? ಮ್ಯಾಮ್ ಆಲ್ರೆಡಿ ಹೇಳಿದ್ದೆಲ್ಲ, ಒಂದು ಇಮೇಜ್ ಬಂದು ನಿಜ ಕಷ್ಟ, ಹೆಂಗಂದ್ರೆ ಅದು ಫೇಕ್ ರಿಯಲ್ ಅಂತ ಕಂಡಿಡಿ ತುಂಬಾನೇ ಕಷ್ಟ ಇದೆ. ಬಟ್ ಆ ಫೋಟೋಸ್ ನಾವು ಒಂದು ಟೂಲ್ ನಿಮ್ಗೆ ಆವಾಗ್ಲೇ ತೋರಿಸಿದಿಲ್ಲ, ಒಂದು ವೆಬ್ಸೈಟ್ ಮತ್ತೆ ಫೋನ್ ನಂಬರ್ ಎಲ್ಲಾನು ನೀವು ಅದ್ರಲ್ಲಿ ಹಾಕಿ ನೀವು ಅದು ಫೇಕ್ ರಿಯಲ್ ಅಂತ ಕಂಡುಹಿಡಿಬಹುದು. ದೆನ್ ಆಲ್ರೆಡಿ ಹೇಳ್ದಂಗೆ ಟೂ ಮಚ್ ಬ್ರೈಟ್ನಿಂಗ್, ಇದು ಲಿಪ್ ಸಿಂಕಿಂಗ್ ಮತ್ತೆ ಐಸ್ ಬ್ಲಿಂಕ್ ಆಗೋದು, ಇದನ್ನೆಲ್ಲ ನೀವು ಇಟ್ಕೊಂಡು ನೀವು ಅದು ಕಂಡುಹಿಡಿಬಹುದು. ಒಂದ್ ಸೆಕೆಂಡ್ ಮೇಡಮ್, ಅದಕ್ಕೆ ಟೂಲ್ಸ್ ಅಂತಂದ್ರಲ್ಲ, ಅದು ಲಿಂಕ್ ಅಲ್ಲಿ ಇದೆಯಾ ಅಥವಾ ಹೇಗೆ? ಸಾರಿ ಅರ್ಥ ಆಗಿಲ್ಲ. ಟೂಲ್ಸ್ ಇದೆ ಅದಕ್ಕೆ ಅಂತ ಕಂಡುಹಿಡೋದಕ್ಕೆ ಅಂತಂದ್ರಲ್ಲ ಆಗ್ಲೇ, ಸೊ ಅದು ಏನು ಲಿಂಕ್ ಅಲ್ಲಿ ಇದೆಯಾ ಹೇಗೆ ಅಂತ? ನಿಮ್ಗೆ ಈ ಪ್ರೆಸೆಂಟೇಶನ್ ನಿಮ್ಗೆ ಶೇರ್ ಮಾಡ್ತೀವಿ ಮ್ಯಾಮ್. ಈ ಪ್ರೆಸೆಂಟೇಶನ್ ಫುಲ್ ಸೆಷನ್ ನಿಮ್ಗೆ ಶೇರ್ ಮಾಡ್ತೀವಿ. ಸೊ ನಿಮ್ಗೆ ಸ್ಟೂಡೆಂಟ್ಸ್ ತೋರ್ಸೋವಾಗ ಈಸಿ ಆಗಿರುತ್ತೆ. Yeah. So even someone else also shared in the chat. We will share all the resource materials after the session is done. I'm just sharing you the attendance sheet link in the chat. Please fill in the details correctly with your correct email ID. You will get all the materials in 1 or 2 days with the recording. Hello, ma'am. Ma'am. Ma'am, is there any last date to complete this course? Like, ಇಷ್ಟು ದಿನದ ಒಳಗಡೆ ಮಾಡ್ಬೇಕಂತ ಏನಾದ್ರು ಇದೆಯಾ ಮ್ಯಾಮ್? ಸೊ ಈ ಮಾರ್ಚ್ 20th ಒಳಗಡೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ, ಈಗ ನೀವು ಬಿಸಿ ಆಗ್ಬಿಡ್ತೀರಾ. ಸೊ ಎಷ್ಟೊಂದು ಬೇಗ ಮುಗೀತು ಚೆನ್ನಾಗಿರುತ್ತೆ ಮ್ಯಾಮ್. ಯಾಕಂದ್ರೆ ಈಗ ನಿಮ್ಗೆ ಗೊತ್ತು, ಎಕ್ಸಾಮ್ಸ್ ಒಂದ್ ಸ್ಟಾರ್ಟ್ ಆಗ್ಬಿಟ್ರೆ ನೀವು ಬಿಸಿ, ಸ್ಟೂಡೆಂಟ್ಸ್ ಬಿಸಿ, ಏನ್ ಆ ಬಿಸಿ. ಸೊ ಬಿಫೋರ್ 20th ಒಳಗಡೆ 15th ಬಿಫೋರ್ 20th ಟ್ರೈ ಮಾಡ್ರಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. If that is all, can we conclude the session? Yes, ma'am. I've just shared the attendance sheet form in the chat, everyone. If you can please fill that form. Sir, 1 second. Attendance sheet ಏನಂತ ಬಂದಿದೆ ಸರ್? ಅದು ಲೈಕ್ ಗೂಗಲ್ ಫಾರ್ಮ್ ಸರ್ ಅದು? Yes, ma'am. Okay. Okay, sir. Okay, fine. ಅದು ಸರ್ ಈ ಸೆಷನ್ ಮುಗಿದ ತಕ್ಷಣ ಅವ್ರು ಹೊಟ್ಟೋಗುತ್ತಲ್ಲ ಸರ್, ವಿಲ್ ನಾಟ್ ಬಿ ಏಬಲ್ ಟು ಆಕ್ಸೆಸ್ ದಟ್ ಗೂಗಲ್ ಫಾರ್ಮ್. I've put it in the chat, ma'am. The Google form. ಸರ್ ಅದು ಗೂಗಲ್ ಫಾರ್ಮ್ ಸ್ಟೂಡೆಂಟ್ಸ್ ಗೆ ಇರೋದು ಫ್ಯಾಕಲ್ಟೀಸ್ ಗೆ ಇರೋದು ಸರ್ ಈಗ ಅಟೆಂಡ್ ಮಾಡಿರೋದು? ಇದು ಫ್ಯಾಕಲ್ಟೀಸ್ ಗೆ ಸರ್. Yeah, ma'am. Sumanna ma'am, you can explain. Yeah. Sir, Okay, sir. Thank you. ಈ ಸೆಷನ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮ್ಮ ನಾವು ಅಟೆಂಡೆನ್ಸ್ ಲಿಂಕ್ ನ ಶೇರ್ ಮಾಡಿದ್ದೀವಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಇವತ್ತಿನ ಅಟೆಂಡೆನ್ಸ್ ನ ತಗೊಳಕ್ಕೆ, ಫ್ಯಾಕಲ್ಟಿ ಅಟೆಂಡೆನ್ಸ್ ನ ತಗೊಳಕ್ಕೆ ನಾವು ಒಂದು ಗೂಗಲ್ ಫಾರ್ಮ್ ನ ಸಿದ್ಧಪಡಿಸಿ ಅದನ್ನ ಇಲ್ಲಿ ಚಾಟ್ ಅಲ್ಲಿ ಅಭಿರಾಮ್ ಸರ್ ಅವರು ಶೇರ್ ಮಾಡಿದ್ದಾರೆ. ಮತ್ತು ನಾನು ಪ್ರಿನ್ಸಿಪಲ್ ಗ್ರೂಪ್ ಅಲ್ಲಿ, JD ಗ್ರೂಪ್ ಅಲ್ಲಿ 3 ಲಿಂಕ್ ಶೇರ್ ಮಾಡಿದ್ದೀನಿ. 1 ಫಾರ್ ಅಟೆಂಡೆನ್ಸ್, 1 ಫಾರ್ ಅಪ್ಲೋಡಿಂಗ್ ಫೋಟೋಸ್ ಅಂಡ್ ರಿಪೋರ್ಟ್ಸ್, ದಿ ಅದರ್ 1 ಟು ಸೆಂಡ್ ದ ರಿಪೋರ್ಟ್ ಟು DC. ನಮಗೆ ನೀವು ಕಳಿಸ್ಕೊಡಕ್ಕೋಸ್ಕರ ಕೂಡ ಒಂದು ಇಮೇಲ್ ID ಕೂಡ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಈ 3 ಕೂಡ ನೀವು ನಿಮ್ಮ ಪ್ರಾಂಶುಪಾಲರಿಂದ ಪಡ್ಕೊಂಡು, ಜಸ್ಟ್ ನಾವು ನಾನು ಅದನ್ನ ಹಾಕಿದ್ದೀನಿ. ಸೊ ಇಟ್ ಇಸ್ ಅವೈಲೇಬಲ್ ಇದೆ. ಇದನ್ನ ಉಪಯೋಗಿಸ್, ಆಮೇಲೆ ಟ್ರೈನಿಂಗ್ ಮೆಟೀರಿಯಲ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೂಡ ಲಿಂಕ್ ಅನ್ನ ನಾನು ಕೊಟ್ಟಿದ್ದೀನಿ. ಅದು ಸಿಕ್ಕಿಲ್ಲ ಅಂತ ನೀವು ಹೇಳೋದು ಬೇಡ. ಒಂದು ವೇಳೆ ನಿಮ್ಮ ಇಮೇಲ್ ಐಡಿಗೆ ಯಾವುದೇ ಕಾರಣದಿಂದ ಈ ಟ್ರೈನಿಂಗ್ ಮೆಟೀರಿಯಲ್ ರೀಚ್ ಆಗದೆ ಹೋದ್ರೆ ದಯವಿಟ್ಟು ನೀವು ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದನ್ನ ದಯವಿಟ್ಟು ಗಮನಿಸಬೇಕು ಅಂತ ಕೇಳಿಕೊಳ್ತೀನಿ. ಹಲೋ ಮ್ಯಾಮ್. ಮ್ಯಾಮ್, ಗೂಗಲ್ ಫಾರ್ಮ್ ಅಲ್ಲಿ 7325 ಅಂತ ಇದೆ ಮ್ಯಾಮ್. ಇದೆ ಲಿಂಕ್ ಹಾಕಿದಿರಲ್ಲ ಅಟೆಂಡೆನ್ಸ್ ಲಿಸ್ಟ್ ಅಲ್ಲಿ 7325 ಅಂತ. ಅಟೆಂಡೆನ್ಸ್ ಶೀಟ್ ಲಿಂಕ್ ಅಲ್ಲಿ ಕಳಿಸಿರೋದು 73 ಡೇಟ್ ಇದೆ. ಓಕೆ, ಹೌದು ಸರ್. ಪರವಾಗಿಲ್ಲ. ಅದನ್ನೇ ಮಾಡೋದಾ? ಮಾಡಿ, ಅದನ್ನೇ ಮಾಡಿ, ತೊಂದ್ರೆ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆಕ್ಚುಲಿ ಇನಿಷಿಯಲಿ ವಿ ಥಾಟ್ ದಟ್ ಇಟ್ ಇಸ್ ಆನ್ 7th, ಆಮೇಲೆ ಅದು 6th ಆಯ್ತು. ಅದು ಆರ್ಗನೈಸ್ ಮಾಡುವಾಗ ಸ್ವಲ್ಪ ಏನೋ ಒಂದು ಇದಾಯ್ತು. ಡೋಂಟ್ ಬಾದರ್, ಅದನ್ನ ನೀವು ಹಾಕೊಳ್ಳಿ. ಮತ್ತೆ ಶ್ರುತಿ ಮೇಡಮ್ ಹೇಳ್ತಾ ಇದ್ರು ಟಿಲ್ 20th ಗಿವನ್ ಯು ಟೈಮ್ ಅಂತ. ಸಾರಿ, ದಯವಿಟ್ಟು ಇದನ್ನ 12ನೇ ತಾರೀಕು ಒಳಗಡೆ ಮುಗಿಸ್ಕೊಡಕ್ಕೆ ನೀವು
ಮನಸ್ ಮಾಡಿ 1 hour ಕ್ಲಾಸ್, ಯು ಆರ್ ಆಲ್ ಎಕ್ಸ್ಪರ್ಟ್ ಟೀಚರ್ಸ್. ಆದ್ರಿಂದ ನೀವು ಕೇವಲ ಇವತ್ತಿನ ಸೆಷನ್ ನಲ್ಲಿ ಕೊಟ್ಟಂತ ಮಾಹಿತಿ ಬಗ್ಗೆ ನೀವು ಗಮನ ಕೊಡಿ. ಅದು ಹೇಗೆ ಮಾತಾಡುದು, ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾ, ಕನ್ನಡದಲ್ಲಿ ಮಾತಾಡ್ಬೇಕಾ, ಯು ಕನ್ವೆ ಇಟ್ ಟು ಸ್ಟೂಡೆಂಟ್ಸ್. ದಟ್ ಇಸ್ ಆಲ್ ವಿ ವಾಂಟ್. ಓಕೆ, ಈ ಟ್ರೈನಿಂಗ್ ಮೆಟೀರಿಯಲ್ ನ ಕೂಡ ಸಿದ್ಧಪಡಿಸಿ ನಿಮಗೆ ಕೊಟ್ಟಿದ್ದಾರೆ. ನಾವು ರೀಜನ್ ವೈಸ್ ಟ್ರೈನಿಂಗ್ ನ ಆರ್ಗನೈಸ್ ಮಾಡಿದಾಗ ಫಸ್ಟ್ ಐರಿನ್ ಮೇಡಮ್ ಟು ದ ಸೆಷನ್. ಎಷ್ಟೋ ಜನ ಹೇಳಿದ್ರಿ ನಿಮ್ಗೆ ಅವರ ಪ್ರೊನೌನ್ಸಿಯೇಷನ್ ಆಕ್ಸೆಂಟ್ ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾಗಿ ಶ್ರುತಿ ಮೇಡಮ್ ಸ್ಪೆಷಲಿ ಫಾರ್ ಯು ಅವ್ರು ಇದನ್ನ ಕನ್ನಡದಲ್ಲಿ ನಡೆಸ್ಕೊಟ್ಟಿದ್ದಾರೆ. ಆದ್ರಿಂದ ದಯವಿಟ್ಟು ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. ನಿಮ್ ಟೀಚಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡ್ಬಿಟ್ಟು ಸ್ಟೂಡೆಂಟ್ಸ್ ಗೆ ಇದನ್ನ ಕನ್ವೆ ಮಾಡಿ. ನೀವು ಕನ್ವೆ ಮಾಡಿದೀರಾ ಅನ್ನೋದನ್ನ ಫೋಟೋಸ್, ಶಾರ್ಟ್ ಕ್ಲಿಪ್ಸ್ ಮೂಲಕ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಮ್ಗೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದಂತಹ ಟೀಚರ್ಸ್ಗೆ ಐ ಥಿಂಕ್ ದೇರ್ ಇಸ್ ಅನ್ ಅವಾರ್ಡ್ ಆಲ್ಸೋ. ಐ ಥಿಂಕ್ ದೇರ್ ಇಸ್ ಸಮ್ special certification, even that is there. The main aim of this program is to tell students to be aware of the frauds that can happen online. ಅದಕ್ಕೋಸ್ಕರ ಇದನ್ನ ಮಾಡಲಾಗಿದೆ. ಆ ಉದ್ದೇಶ ಸಾರ್ಥಕಪಡಿಸಿದ್ರೆ ಸಾಕು ನಮ್ಗೆ. ಅದರಿಂದ ದಯವಿಟ್ಟು 12ನೇ ತಾರೀಕು ಒಳಗಡೆ ಈ ಕಾರ್ಯಕ್ರಮನ ಮುಗಿಸ್ಕೊಟ್ಟು ವಿ ವಿಲ್ ಟೇಕ್ ಎ ಕಾಲೇಜ್ ವೈಸ್ ಫೀಡ್ಬ್ಯಾಕ್. ನಾವು ಮಾಡ್ತೀವಿ ಅದನ್ನ ನಮ್ಮ ಸೆಕ್ಷನ್ ಇಂದ, ಅದನ್ನ ತಗೊಳ್ತೀವಿ. ಅಷ್ಟ್ರೊಳಗಡೆ ಒಬ್ಬ ಟೀಚರ್ ಒಂದ್ ಕ್ಲಾಸ್ ನ ನೀವು ಹ್ಯಾಂಡಲ್ ಮಾಡಿದ್ರೆ ಸಾಕು. 1 hour ದಯವಿಟ್ಟು ಇದಕ್ಕೋಸ್ಕರ ಮೀಸಲಾಗಿಡಿ. ದಯವಿಟ್ಟು ಸ್ಟೂಡೆಂಟ್ಸ್ ನ ಇದ್ರ ಬಗ್ಗೆ. ಮೇಡಮ್, ತುಮಕೂರು ಯೂನಿವರ್ಸಿಟಿಯಲ್ಲಿ ಕಾಲೇಜ್ ರಿಓಪನ್ 13th. ಹಲೋ ಹಲೋ ಮೇಡಮ್, ಇದು ನಮ್ದು ಕೋಆರ್ಡಿನೇಟರ್ ಯಾರು ಅಂತ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲದ್ರೆ ಬಿಟ್ಬಿಡಿ, ಅದನ್ನ ಮ್ಯಾಂಡೇಟರಿ ಮಾಡಿಲ್ಲ ಫೀಲ್ಡ್. ಅಲ್ಲ, ಮ್ಯಾಂಡೇಟರಿ ಆಗಿದೆ ಅದು. ಸೊ ಹಂಗಾಗಿ ಅದನ್ನ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಮ್ಯಾಂಡೇಟರಿ ಇಲ್ಲ ಆ ಫೀಲ್ಡ್. ಓಕೆ, ಯು ಫೈಂಡ್ ಔಟ್ ಫ್ರಮ್ ಯುವರ್ ಪ್ರಿನ್ಸಿಪಲ್. ಒಬ್ಬರನ್ನ ಮಾಡಿ ಅಂತ ನಾವು ಸರ್ಕ್ಯುಲರ್ ಹಾಕಿದೀವಿ. ಯಾರನ್ನ ಮಾಡಿ